ದಿನದಲ್ಲಿ ಧ್ಯಾನ ಮಾಡಿ ಇಟ್ಟಿದ್ದೆ. ಇವತ್ತು ಯಾವುದು ಮಾತಾಡಬೇಕು ನಾನೇ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಅದೇ ಸತ್ಯವಾಗಲೂ ಹೇಳ್ತೇನೆ, ದೇವರ ಆತ್ಮವು ಇವತ್ತು ಕೀರ್ತನೆ ಭಾಗದಲ್ಲಿ ಯಾವ ವಾಕ್ಯವನ್ನು ಜ್ಞಾಪಿಸಿದ್ರು ಅದ್ರ ಪ್ರಕಾರನೇ ಮಾತಾಡೋಕ್ಕೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಸರಿ, ನಾವು ಓದಿಕೊಳ್ಳೋಣ. ಯಾಕೋಬನ ಪ್ರಾರ್ಥನೆ ಯಾವ ರೀತಿ ಇತ್ತು? ಯಾಕೋಬ್ ಗೊತ್ತಾ ನಿಮಗೆ? ಯಾಕೋಬ್ ಗೊತ್ತಾ? ಯಾಕೋಬ್ காலேஜில் 3வது சீட்டில் உட்கார்றாரு. அவரா வீட்டு பக்கத்தில் இருக்கிறாரு. அவரா ஆபிரகாமுடைய பேர். ஆபிரகாமுடைய மகன் தான் யாக்கோப். அல்லேலூயா. புரியுதா? புரிஞ்சிச்சா இல்லையா? இல்லை தப்பா சொல்றேன் நானே. ஆபிரகாம்ங்கிறாரு ஆசீர்வதிக்கப்பட்டவர், தேவனால் அழைக்கப்பட்டவர். அவங்க மகன் என்ற ஒருத்தர் ஈசாக்கு வரான். அந்த ஈசாக்குக்கு பிறந்தவன் தான் யாக்கோபு. யாக்கோபுக்கு தான் பிறந்தவர்கள் 12 ஆண் பிள்ளைகள். அந்த 12 ஆண் பிள்ளைகள் வம்சத்துல தான் இயேசு கிறிஸ்துவே வராரு. புரிஞ்சுக்குங்க. அல்லேலூயா. இந்த யாக்கோபு தந்தையின் வீடை விட்டு கூட ரெட்டையா பிறகுறாங்க. ஒருத்தர் மேலு கீழா பிறந்துடுறாங்க. ஃபர்ஸ்ட் அண்ணன் பிறந்துடுறான், 2வது தம்பி, இவர் தான் யாக்கோபு. ஆனா ஒரே முறை தான் பிறகுறாங்க. ஆனாலும் பெரியவன் சின்னவனா இருப்பான். ஆனா இந்த பெரியவனுக்கு இந்த சின்னவன் யாக்கோபு பயந்துன்னு தன்னுடைய தகப்பனுடைய ஊரை விட்டு தன்னுடைய மாமா இருக்கிற ஊருக்கு தப்பிச்சுன்னு ஓடிடுறான். யாருக்கு பயந்துன்னு? யாருக்கு பயந்துன்னு? அண்ணனுக்கு பயந்துன்னு. புரியுதா? அண்ணனுக்கு பயந்துன்னு தம்பி என்ன பண்றான்? தப்பிச்சு அவங்க மாமா வேற தேசத்துல அவங்க மாமாக்குறான், அந்த ஊருக்கு ஓடிடுறான். அண்ணன் எதனா பண்ணிடுவான் என்னன்ட்டு. புரிஞ்சுக்குங்க. இந்த வசனத்தை இன்னொரு நாள் சொல்ற முழுசா. எதுக்கு பயப்படுறாரு அவரு? தப்பிச்சுன்னு ஓடும் போது, அவர் போகும்போது அவர் கையில ஒன்றும் இல்லை. அப்படின்னா ஒரு கோலும் ஒரு தடியை கொண்டு போனார் என்று நம்ம பார்க்கிறோம். அதுதான் பாடுறோம். கோலும் தடியுமாக பொழிக்கிறதுக்காக போன யாக்கோபை வரும்போது பெருக செய்தீர் பெருங்கூட்டமா. அப்படின்னா பெரிய ஆசீர்வாதம், சீமானா, பெரிய பணக்காரனா, கோடீஸ்வரனா மாத்தி கொண்டு வந்தீர் ஆண்டவர் என்ற அர்த்தம் அது. ஆமென். இப்ப இவர் போகும்போது இவர்கிட்ட பணம் கிணம் எதுவுமே இல்லை, சொத்து பத்து எதுவுமே இல்லை, வெறுமையாக கடந்து போகிறார். ஆனா ஒரு இடத்துல அவர் ஜெபம் செய்கிறார். அதை தான் நம்ம பார்க்க போறோம். ಆದಿಕಾಂಡ 28ನೇ ಅಧ್ಯಾಯ ತಗೊಂಡುವಾಗ ಅಲ್ಲಿ ನಾವು ಬೇಗ ಓದಬೇಕು. 28ರಲ್ಲಿ 20ರಿಂದ ನಾವು ಆದಿಕಾಂಡ 28ರಲ್ಲಿ 20ರಿಂದ ಓದಿ ನೋಡಿ. ಇಲ್ಲಿ ಏನಾಗುತ್ತೆ? ಒಂದು ನಿಮಿಷ. 20ರಿಂದ ಓದಿದೀವಲ್ಲ, ಇಲ್ಲಿ ಏನಾಗುತ್ತೆ? 14ರಿಂದ ಓದಿ. 28, 14ರಿಂದ ಓದಿ. ಚೆನ್ನಾಗಿ ಗಮನಿಸಿ, ನಲ್ಲ ಗಮನಿಂಗ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ಭೂಮಿಯ ಧೂಳಿನಂತೆ ನಿನ್ನ ಸಂತತಿಯು ಬೆಳೆಯುವುದು. ಜನರೇಷನ್ ಉತ್ಪತ್ತಿ ಆಗುವುದು. ಈ ಮಾತು ಮೊದಲೇ ಅಬ್ರಹಾಮಗೆ ಹೇಳಿರ್ತಾರೆ, ಈಸಾಕನಿಗೂ ಹೇಳಿರ್ತಾರೆ ದೇವರು. ಇವಾಗ ಯಾಕೋಬುಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನಿನ್ನ ಸಂತತಿ ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗುವುದು. ಹೇಳಿಬಿಟ್ಟು ನೀನು ಪೂರ್ವ ಪಶ್ಚಿಮ ದಿಕ್ಕಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವು ನಿನ್ನ ಸಂತತಿಯ ಮೂಲಕವು ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುತ್ತೆ. ಈ ಮಾತು ಮೊದಲೇ ಅಬ್ರಹಾಮ್ ಕೂಡ ದೇವರು ಹೇಳಿರ್ತಾರೆ, ನಿನ್ನ ಮೂಲಕ ಭೂಮಿಯಲ್ಲಿರುವ ಸಕಲ ಜಾತಿ ಜನಾಂಗಕ್ಕೂ ಆಶೀರ್ವಾದ. ಅದರಲ್ಲಿ ಯಾರು ಬಂದಿರ್ತೇವೆ ಅಂದ್ರೆ ನಿನ್ನ ಮೂಲಕ ಎಲ್ಲಾ ಕುಲದವರೆಗೂ ಆಶೀರ್ವಾದ ಅಂದ್ರೆ ಅದರಲ್ಲಿ ನಾನು ಸೇರ್ಕೊಂಡು ಬಿಟ್ಟಿದ್ದೀವಿ ಆವತ್ತೇ. ಹಲ್ಲೆಲೂಯಾ.
ದೇವರು ಆಬ್ರಹಾಂ, ಈಸಾಕ್, ಯಾಕೋಬನ್ನ ಕರೆದು ಈ ವಾಗ್ದಾನ ಮಾಡುವಾಗಲೇ ನೀನು ನಾನು ಅದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ಆದ್ರೆ ಹಲವಾರು ವರ್ಷಗಳಾದ ನಂತರ ಆ ವಾಗ್ದಾನ ನಿನಗೂ ನನಗೂ ನೆರವೇರುತ್ತು. ಯಾಕಂದ್ರೆ ನಾವು ಬೇರೆ ಕುಲದವರಾಗಿದ್ರೆ ಇವಾಗ ಆಬ್ರಹಾಮನ ಸಂತತಿಯವರ ಹಾಗೆ ಯೇಸು ಕ್ರಿಸ್ತನ ಮೂಲಕ ನಾವು ಮಾರ್ಪಟ್ಟಿದ್ದೇವೆ. ಆಮೇನ್. ಆವತ್ತೇ ದೇವರು ಹೇಳ್ಬಿಟ್ರು, 6000 ವರ್ಷಕ್ಕೆ ಮುಂಚೆನೆ ಎಲ್ಲಾ ಕುಲದವರೆಗೂ ನಿನ್ನ ಮೂಲಕ ಆಶೀರ್ವಾದ ಉಂಟಾಗುತ್ತೆ. ಆಮೇನ್. ಆಮೇಲೆ ಅಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ಆಮೇನ್. ನೋಡಿ, ಅವನು ತಪ್ಪಿಸಿಕೊಂಡು ಬೇರೆ ದೇಶಕ್ಕೆ ಓಡ್ತಾ ಇದ್ದಾನೆ. ಆದ್ರೆ ದೇವರು ಅವನ ಬಳಿಯಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ, ನೀನು ಹೋಗ್ತಾ ಇದೆಯಾ, ಆದ್ರೆ ಮತ್ತೆ ನಿನ್ನನ್ನು ಆಶೀರ್ವಾದ ಮಾಡಿ ಮತ್ತೆ ನಿನ್ನ ತಂದೆಯ ದೇಶಕ್ಕೆ ನಾನು ಕರೆಸಿಕೊಳ್ಳುವೆನು. ದೇವರ ಒಂದು ಚಿತ್ತ, ದೇವರ ಒಂದು ಪ್ಲಾನ್, ಅದು ಯೋಚನೆ ಮಾಡಿದ್ರೆ ಆಗಲ್ಲ. ಅದು ಹೇಗೆ ನೆರವೇರುತ್ತೆ ಅಂತ ನಾವು ಬೈಬಲಲ್ಲಿ ನೋಡುವಾಗ ಅದು ಆಶ್ಚರ್ಯಕರವಾದಂತ ವಿಷಯವಾಗಿರುತ್ತೆ. ದೇವರು ನನ್ನನ್ನು ಕರೆದಿರುವಾಗಲೂ ಅದು ನಮಗೆ ಆಶೀರ್ವಾದ ಏನಂತ ಗೊತ್ತಾಗಲ್ಲ. ಆದ್ರೆ ಒಂದು ದಿನ ಆ ಆಶೀರ್ವಾದವನ್ನು ನಾವೇ ಆಶ್ಚರ್ಯ ಪಡುತ್ತೇವೆ, ಅನೇಕರು ಆಶ್ಚರ್ಯ ಪಡುವ ಹಾಗೆ ದೇವರು ಕೃಪೆ ಮಾಡ್ತಾರೆ. ಹಲ್ಲೆಲೂಯ. ಇಲ್ಲಿ ಯಾಕೋಬನಿಗೆ ಏನಿಲ್ಲ, ಅವನ ಕೈಯಲ್ಲಿ ಬರೀ ಕೈಯಾಗೆ ಹೋಗ್ತಾ ಇದ್ದಾನೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಮೂಲಕವೂ ಎಲ್ಲಾ ಜಾತಿ ಜನಾಂಗವೂ ಆಶೀರ್ವದಿಸಲ್ಪಡ್ತಾರೆ, ಮತ್ತೆ ನಿನ್ನನ್ನು ಈ ದೇಶಕ್ಕೆ ನಾನು ಕರೆದುಕೊಂಡು ಬರ್ತೇನೆ. ಆಮೇಲೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ. ಹೇಳಿದಂತವರು ಯಾರು ಗೊತ್ತಾ? ಮನುಷ್ಯರನ್ನು ದೇವರು ಸೃಷ್ಟಿ ಮಾಡಿದ್ರಲ್ಲ, ದೇವರೇ ಆಕಾಶ ಭೂಮಿ ಅಂದ ಸರಾಸರಿಗಳು ಮನುಷ್ಯನಿಗಾಗಿ ಭೂಮಿಯಲ್ಲಿ ಕೊಟ್ಟಂತ ಆಶೀರ್ವಾದಗಳನ್ನು ಅನುಭವಿಸಿಕೊಳ್ಬೇಕಂತ ಹೇಳಿದಂತ ಆ ಸಾಕ್ಷಾತ್ ಆ ಪರಮ ದೇವರೇ ಯಾಕೋಬನಿಗೆ ಹೇಳ್ತಾ ಇದ್ದಾರೆ. ಆಮೇನ್. ಆಮೇಲೆ ಆವಾಗ ಯಾಕೋಬನು ಒಂದು ಕಡೆ ಮಲಗಿದ್ದಾನೆ. ರಾತ್ರಿ ಆಯ್ತು, ಅವಾಗೆಲ್ಲ ಲೈಟ್, ದೀಪ, ಕಂಬ ಏನೇ ಇಲ್ಲ. ಏನ್ ಮಾಡಿದ್ದಾನೆ ಅವನು? ಒಂದು ಕಡೆ ಮಲಗಿದ್ದಾನೆ. ಮಲಗಿರುವಾಗ ಕನಸಲ್ಲಿ ದೇವರು ಹೇಳ್ತಾ ಇರೋದು ಅವನಿಗೆ ವಿಷಯ. ಅವಾಗ ಇವನು ನಿದ್ದೆಯಿಂದ ಎದ್ದೊಳ್ಬಿಟ್ಟ. ಚಕ್ಕಂತ ಎಂತ ಕನಸಿದು, ದೇವರು ನನ್ನ ಹತ್ರ ಮಾತಾಡ್ತಾ ಇದ್ದಾರಲ್ಲ, ಎಂತ ಕನಸಿದು ಅಂತ ಹೇಳಿದ ತಕ್ಷಣ ಎದ್ದೊಳ್ಬಿಟ್ಟ. ನಿಜವಾಗಿ ಯೆಹೋವನು, ನೋಡಿ ಚೆನ್ನಾಗಿ ಗಮನಿಸಿ, ಅವನ ಕನಸು ಬಿದ್ದಿದ ತಕ್ಷಣ, ದರ್ಶನ ಆಗಿದ ತಕ್ಷಣ ಚಕ್ಕಂತ ಎದ್ದೊಳ್ಬಿಟ್ಟಿದ್ದು. ಎಂತ ಕನಸಪ್ಪ, ದೇವರೇ ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಸ್ಥಳವು ಏನಾಗಿತ್ತು? ಈ ಸ್ಥಳದಲ್ಲಿ ದೇವರಿದ್ದಾರೆ. ಆಮೇನ್. ಆಮೇಲೆ ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆ ಇಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಒತ್ತಾರೆ ಅವನು ಎದ್ದಾಗ ತಾನು ತಲೆ ಗಿಂಬಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹುಯ್ದು ಆ ಸ್ಥಳಕ್ಕೆ ಬೆತ್ತೇಲ್ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ, ಅವನೊಂದು ಕಲ್ಲಿಟ್ಕೊಂಡು ಮಲಗಿದ್ದ. ಆ ಕನಸು ದರ್ಶನ ಆಗಿದ ತಕ್ಷಣ ಎದ್ದೊಳ್ದ. ನಿಜವಾಗಲೂ ಈ ಜಾಗ ದೇವರ ಮನೆಯಲ್ಲಿ ದೇವರಿದ್ದಾರೆ ಅಂತ ಹೇಳಿ ಅವನು ಬೆಳಗ್ಗೆ ಅವನು ತಲೆಗೆ ಇಟ್ಟಂತ ಕಲ್ಲನ್ನು ನಿಲ್ಲಿಸಿಬಿಟ್ಟು ಅದರಲ್ಲಿ ಅಭಿಷೇಕ ತೈಲ ಹುಯ್ದು ಅವನು ದೇವರಿಗೆ ಪ್ರಾರ್ಥನೆ ಮಾಡಿದ. ಆ ಜಾಗಕ್ಕೆ ಹೆಸರು ಬೆತ್ತೇಲ್ ಅಂತ ಇಟ್ಟ ಅಂತ ದೇವರ ವಾಕ್ಯ ಹೇಳುತ್ತೆ. ಆಮೇನ್. ಬೆತ್ತೇಲ್ ಅಂದ್ರೆ ದೇವರ ಮನೆ ಎನ್ನುವಂತ ವಿಷಯ. ಹಲ್ಲೆಲೂಯಾ. ನಮ್ಮ ಚರ್ಚೆ ಹೆಸರೇನು? ಎಷ್ಟು ಜನ ಗೊತ್ತು? ನಮ್ಮ ಚರ್ಚೆ ಪೇರೇನಾ? ಏಜಿಕ್ಕಿದ ಇನ್ನೂ ಅದಲ್ವ? ಸ್ತೋತ್ರ. ಹಲ್ಲೆಲೂಯಾ. ಬೆತ್ತೇಲ್ ವರ್ಷಿಪ್ சென்டர். ஏஜி ஏனாக்கா அது அசம்மலையப்பா காட் அப்படின்னா பிதா குமாரன் பரிசுத்த ஆவி, அது அன்பின் சபை என்று அது சொல்லப்படுது. ஏஜி சிம்பிள் இருக்கட்டும். ஹல்லேலூயா. நம்மளுக்கு ஏஜி கீஜி எல்லாம் வேண்டாம், தேவனிந்தா போதும். ஆமென். ஹல்லேலூயா. அப்போ அவன் யாக்கோபு சொன்னா, இது உண்மையான இந்த இடம் தேவனோட வீடு,
இந்த இடத்துல தேவன் இருக்கிறார் என்று சொல்லி அந்த இடத்துக்கு அவன் பேத்தேல் என்று பெயர் வைத்தான். அல்லேலூயா. அந்த வார்த்தை தான் நம்ம இந்த சபைக்கு வச்சிருக்கிறோம். இந்த சர்ச்சுக்கு வச்ச பேர் என்ன? சபைக்கு இல்லை, சர்ச்சுக்கு வச்ச பேர் என்ன? பெத்தேல் வர்ஷிப் சென்டர். தேவனுடைய வீட்டில் நாங்கள் ஆராதனை பண்ணுகிற இடம் என்றது. அது என்னது? பெத்தேல் வர்ஷிப் சென்டர் அப்படின்னா என்ன? தேவனுடைய வீடு. பெத்தேல் என்றால் தேவனுடைய வீடு. இப்போ உங்களை யாருன்னா கேட்குறாங்க பெத்தேல்னா என்ன அப்படின்னு கேட்டா நீங்க பெப்பேன்னு முழிக்க கூடாது. பெத்தேல் என்றால் தேவனுடைய வீடு. வர்ஷிப், தேவனுடைய வீட்டில் நாங்கள் ஆராதனை செய்கிறோம். சென்டர் அப்படின்னா இடம். தேவனுடைய வீட்டில் ஆராதனை செய்கிற இடம். ஆமென். புரியுதா? அப்ப இது என்ன? இது என்ன? தேவனுடைய நம்ம என்ன பண்ண வரோம்? ஆமென். அல்லேலூயா. புரியுதா? தேவனுடைய வீட்டில் நம்ம ஆராதனை அது கருத்தோட தான் அந்த பேரை வச்சிருந்தாங்க. இயேசு நாமத்தில். பாஸ்டர் அம்மாக்கும் அதே தரிசனம், சபை ஆரம்பிக்கிறதுக்கு முன்னாடி எனக்கும் அதே தரிசனம். ஆனால் தேவனுடைய வீட்டில் எவ்வளோ பேர் இருக்கிறாங்க பார்த்தியா? விசாசோட வீட்டில் போய் பாரு, கீவுல நின்றுட்டுக்கிறான் பிரசாதம் வாங்க. வாரில் பாரு, இந்த பிசாசு வீட்டுக்குள்ள பாரு 5-4 மணிக்கே போய் உக்காந்துக்கிறாங்க. ஆனால் தேவனுடைய வீட்டில் பார்த்தியா பக்தர்கள் உண்மையான தேவனுடைய வீட்டில், தேவனுக்கிற இடத்துல, உண்மையான தேவனுக்கிற இடத்துல, கண்ணிருந்தும் பார்க்கிற தேவனுக்கிற இடத்துல, வாயிந்து வார்த்தையால பேசுகிற தேவன் இருக்கிற இடத்துல, காதிருந்தும் நீ விண்ணப்பிக்கிற விண்ணப்பத்தை கேட்கிற தேவன் இடத்துல, உன் கஷ்டத்தை நீ கேட்கறதுக்கு சொல்றதுக்கு முன்னாடியே பார்த்து உதவி செய்கிற தேவனுடைய வீட்டில் எவ்வளவு பேர் இருக்கிறாங்க பார்த்தியா? அல்லேலூயா. பிசாசுடைய வீட்டில் எவ்வளவு பேர் இருக்கிறாங்க பார்த்தியா? அல்லேலூயா. அப்போ அந்த தேவனுடைய வீட்டில் நம்ம தேவனை ஆராதிக்க வரோம். ஆமென். யோவான் 4ஆம் அதிகாரம் சொல்லுது, இந்த தேவனுடைய வீட்டில் வருகிறவர்கள் எப்படி ஆராதிக்கணுமா? யோவான் 4 ದೇವರು ಆತ್ಮ ಸ್ವರೂಪನು. ಆತನ ಹೇಗಿದ್ದಾರೆ ದೇವರು? ಆತ್ಮ ಸ್ವರೂಪನು. ಕಣ್ಣು ಕಾಣಿಸಲ್ಲ ಆದ್ರೆ ಇದ್ದಾರೆ. ಅವರು ಆತ್ಮ ಸ್ವರೂಪನಾಗಿ ನಮ್ಮೊಳಗಡೆ ಇದ್ದಾರೆ. ಆತರನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಇರಬೇಕು. ನಾನು ಕಣ್ಣಿಗೆ ಕಾಣಿಸಿದ್ರೆ ನಾನು ಆರಾಧಿಸೋದು, ನನ್ನ ಮೇಲೆ ವಲ್ಲಮೆ ಇಳಿದ್ರೆ ನಾನು ನಂಬೋದು, ಇದೆಲ್ಲ ಬೇಕಾಗಿಲ್ಲ. ಹಲ್ಲೆಲೂಯಾ. ದೇವರು ಆತ್ಮ ಸ್ವರೂಪರಾಗಿದ್ದಾರೆ. ನೀವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹಲ್ಲೆಲೂಯಾ. ಆ ಆರಾಧನೆನೇ ದೇವರು ಮೆಚ್ಚೋದು. ಯಾಕಂದ್ರೆ ದೇವರ ಮನೆಯಲ್ಲಿ ನಾವು ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಕೂಡಿ ಬರುತ್ತೇವೆ. ಹಲ್ಲೆಲೂಯಾ. ಆದ್ರಿಂದ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸುವವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವಾಗ ಇವನು ಎದ್ದಿದ ತಕ್ಷಣ ಆ ಕಲ್ಲನ್ನು ಇಟ್ಟು ಅಭಿಷೇಕ ತೈಲದ ಎಣ್ಣೆದಿಂದ ಅದಕ್ಕೆ ಹೋಮ ಮಾಡಿದ ಅಂತ ನಾವು ನೋಡುತ್ತೇವೆ. ಆಮೇಲೆ ನೋಡ್ಬಿಟ್ಟು ಮತ್ತೆ ಏನ್ ಮಾಡ್ದ ಯಾಕೋಬ? ಓದಿ. ಮೊದಲು ಫಸ್ಟ್ ಇದ್ದಂತ ಆ ಊರಿಗೆ ಹೆಸರು ಏನಾಗಿತ್ತು? ಲೂಜ್ ಎಂದು ಹೆಸರಿತ್ತು. ಆಮೇಲೆ ಇವನು ಏನ್ ಮಾಡ್ದ? ಬೆಥೆಲ್, ದೇವರ ಮನೆ ಅಂತ ಹೇಳಿ ಹೆಸರಿಟ್ಟ. ಆಮೇಲೆ ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತನಾಗಿ ಬರಮಾಡಿದರೆ. ಒಂದು ನಿಮಿಷ, ಇಲ್ಲಿ ಅವನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ಅನಾದಿಯಾಗಿ ಬಂದ್ಬಿಟ್ಟಿದ್ದೀನಿ. ಈ ಊರು ನಮ್ಗೆ ಅಷ್ಟು ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಕರ್ಕೊಂಡು ಬಂದಿರ್ತಾರೆ ನಮ್ಮ ಮಾವ ಊರಿಗೆ. ಇವಾಗ ನಾವು ಬಂದು ಎಷ್ಟೋ ವರ್ಷ ಆಗಿರುತ್ತೆ. ಈ ದಿಕ್ಕಲ್ಲಿ ನಮ್ಮ ಮಾವ ಮನೆ ಇದೆ. ಊಟ ಇಲ್ಲ, ಬಟ್ಟೆ ಇಲ್ಲ, ಓಡ್ ಬಂದ್ಬಿಟ್ಟಿದ್ದಾನೆ. ಆದರೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನನಗೆ ಏನು ಮಾಡಬೇಕು? ನನ್ನ ಜೊತೆ ಇದ್ದು ನಾನು ಹೋಗುವ ಜಾಗದಲ್ಲಿ
ನನ್ನನ್ನು ಕಾಪಾಡಿ. ಯಾಕಂದ್ರೆ ಆ ಕಾಲದಲ್ಲೆಲ್ಲ ಕಳ್ಳರು ಕೂಡ ಇದ್ರು, ಯಾಕಂದ್ರೆ ನೋಹನ ಸಂತತಿಯಲ್ಲಿ ಕಳ್ಳರು ಕೂಡ ಹುಟ್ಟಿದ್ರು, ಜನಗಳನ್ನ ಕೊಲ್ಲೋರು ಕೂಡ ಹುಟ್ಟಿದ್ರು. ಶೇಮ್ 73 ಮಕ್ಕಳಲ್ಲಿ 3 ಸಂತತಿ ಹುಟ್ಟಿತ್ತು. ಹಲ್ಲೆಲೂಯಾ. ಶೇಮ್ ಸಂತತಿಯಲ್ಲಿ ಅಬ್ರಹಾಮನ್ ಹುಟ್ಟಿದ, ಆ ಶೇಮ್ ಸಂತತಿಯಲ್ಲಿ ಯಾಕೋಬ ಬಂದಿದ್ದಾನೆ. ಬೇರೆ ಇನ್ನ ಇಬ್ಬರಲ್ಲಿ ಒಂದು ಬಿಸ್ನೆಸ್, ಒಂದು ರಾಜಗಳು. ಆ ರಾಜಗಳೇ ಇನ್ನೊಬ್ಬರನ್ನ ಕೊಲ್ಲೋದು. ಅದಕ್ಕೆ ಇವನು ಭಯಪಟ್ಟು, ನಾನು ಹೋಗುವ ಜಾಗದಲ್ಲಿ ದೇವರು ನನ್ನ ಜೊತೆ ಇದ್ದು ನನ್ನನ್ನು ಕಾಪಾಡಿ, ನನಗೆ ಊಟನೂ ಇಲ್ಲ, ತಿನ್ನುವುದಕ್ಕೆ ನನಗೆ ಊಟನೂ ಬಟ್ಟೆನೂ ಇಲ್ಲ, ಹಾಕೊಳ್ಳಿಕ್ಕೆ ಒಳ್ಳೆ ಬಟ್ಟೆಗಳು ಕೊಟ್ಟು ತಿರುಗಿ ನನ್ನನ್ನು ನನ್ನ ತಂದೆಯ ಮನೆಗೆ ಕಾಪಾಡಿ ಕರ್ಕೊಂಡ್ ಬರುವುದಾದರೆ ಯೆಹೋವನೇ ನನ್ನ ದೇವರಾಗಿರುವನು ಅಂತ ನಾನು ಕನ್ಫರ್ಮ್ ಮಾಡ್ಕೊಳ್ತೇನೆ. ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದೆಲ್ಲ ನೋಡಿ, ಅವನು ನಿಲ್ಲಿಸಿದ್ನಲ್ಲ ಕಲ್ಲು, ಕಂಬ, ಆ ಕಂಬನೇ ದೊಡ್ಡ ಆಲಯ. ದಾವಿದ ಮಗ ಬಂದು ಆ ಜಾಗದಲ್ಲಿ ಒಂದು ದೊಡ್ಡ ಆಲಯವನ್ನು ಕಟ್ಟಿದ್ದು. ಹಲ್ಲೆಲೂಯಾ. ಇವಾಗೂ ಇದೆ, ಒಡೆದೋಗಿದೆ ಅದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಕಂಬ ನಿಲ್ಲಿಸಿದ್ದನ ಅಲ್ಲಿಂದ ಆಲಯನೇ ಉತ್ಪತ್ತಿ ಆಯಿತು. ಆಮೇಲೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ, ನೋಡಿ ಇವನು ನಂಬಿಕೆ ಉಳ್ಳವನಾಗಿ ನಂಬಿಬಿಟ್ಟ, ಏನ್ ಹೇಳ್ದಿರ ಭಿಕಾರಿ ಇವನು. ಅದು ಏನ್ ಹೇಳ್ತಾ ಇದ್ದಾನೆ? ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ದಾನೆ ದೇವರ ಹತ್ರ. ಇದೇನ್ ಹೇಳ್ತಾರೆ? ಪಾಸಿಟಿವ್. ಅದನ್ನೇ ಅವಾಗ ಮರ್ತೋಗ್ಬಿಡ್ತಾ ಇದ್ದೀನಿ. ಆಗುತ್ತೆ ಅನ್ನಕ್ಕೆ ಏನು ಪಾಸಿಟಿವ್ ಆಗಿ ಮಾತಾಡಿ. ಭಿಕಾರಿ, ಊಟ ಇಲ್ಲ, ಬಟ್ಟೆ ಇಲ್ಲ, ಎಲ್ಲಿ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ, ಅವ್ನ ಪ್ರಾಣ ಯಾರನ್ನ ಕೊಲ್ತಾರ ಏನಾಗುತ್ತೆ ಗೊತ್ತಿಲ್ಲ, ಅಂತವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನನ್ನು ಕಾಪಾಡಿ ಬಾ. ಒಂದು ವೇಳೆ ನಿನ್ನಿಂದ ನನಗೆ ದೊರಕುವ ಏನು ಆಸ್ತಿಯಲ್ಲಿ 10ರಲ್ಲೊಂದು ಪಾಲನ್ನು ನಿನಗೆ ನಾನೇನ್ ಮಾಡ್ಬಿಡ್ತೇನೆ, ದಶಮ ಭಾಗವಾಗಿ ಕೊಟ್ಟು ಬಿಡುತ್ತೇನೆ. ಹಲ್ಲೆಲೂಯಾ. ಏನ್ ಪ್ರಾರ್ಥನೆ ಮಾಡ್ಬಿಟ್ಟ ಇವನು? ನೀನು ನನಗೆ ಕೊಡುವ ಪ್ರತಿಯೊಂದು ಆಸ್ತಿಯಲ್ಲಿ 10ರಲ್ಲೊಂದು ಭಾಗ ದೇವರೇ ನಿನಗೆ ನಾನು ದಶಮ ಭಾಗವಾಗಿ ಕಾಣಿಕೆಯಾಗಿ ಕೊಟ್ಟು ಬಿಡುತ್ತೇನೆ. ಇನ್ನ ಏನೂ ಇಲ್ಲ. ಆದ್ರೆ ಇವನು ವಿಶ್ವಾಸದಿಂದ ಪ್ರಾರ್ಥಿಸ್ಬಿಟ್ಟ. ಹಲ್ಲೆಲೂಯಾ. ಯಾರು ಇವನು? ಭಿಕಾರಿ, ಏನಿಲ್ಲ ಕೈಯಲ್ಲಿ. ಅದು ಹೋದ, ಈ ಪ್ರಾರ್ಥನೆ ಮುಗಿಸ್ಕೊಂಡು ನೆಟ್ಟಿಗೆ ಹೋದ, ಮಾವನ ಮನೆ ಹುಡುಕಿ ಹೋದ. ಮಾವನ ಮಗಳು ಸಿಕ್ಕಿದ್ಳು, ಕುರಿ ಮೇಯಿಸ್ತಾ ಇದ್ಳು ರೋಡಲ್ಲಿ. ಒಂದ್ ಕಡೆ ಸಿಕ್ಕಿದ್ಳು, ಕಷ್ಟ ಸುಖ ಹಂಚ್ಕೊಂಡ ಮಾವನ ಮಗಳ ಹತ್ರ. ತುಂಬಾ ಪ್ರೀತಿ, ಚಿಕ್ಕ ವಯಸ್ಸಿಂದಲೇ ಮಾವನ ಮಗಳ ಮೇಲೆ ಹಂಚ್ಕೊಂಡ. ಆಕೆ ತನ್ನ ತಂದೆ ಹತ್ರ ಕರ್ಕೊಂಡು ಹೋದ್ಲು, ಅವನ ಮಾವನ ಹತ್ರ. ನೋಡು, ಕಷ್ಟಪಟ್ಟು ವೇದನೆ ಪಟ್ಟು ಕಣ್ಣೀರು ವೇದನೆಯಿಂದ ಓಡ್ ಬಂದಿದ್ದಾನೆ. ನಿನ್ನ ತಂಗಿ ಮಗಳ ಯಾರು ಇವಳು? ಯಾಕೋಬ್ ಯಾರು? ರೆಬೆಕಾಳ ಮಗಳು. ರೆಬೆಕನ ಅಣ್ಣನ ಮನೆಗೆ ಇವನು ಬಂದಿರೋದು, ಅವನ ಮಾವ. ಹಲ್ಲೆಲೂಯಾ. ಈಸಾಕ್ ಹೆಂಡತಿ ರೆಬೆಕನ ಅಣ್ಣನ ಮನೆಗೆ ಲಾಭ ಅನ್ನುವಂತ ಆ ಮನುಷ್ಯನ ಮನೆಗೆ ಬಂದಿರೋದು. ಇವನಿಗೆ ಮಾವ ಲಾಭಾನ್ ಎನ್ನುವನು. ಆಕೆ ಹೇಳ್ತಾಳೆ, ನಿನ್ನ ತಂಗಿ ಮಗ ನೋಡು ವೇದನೆ ಪಟ್ಟು ಪರದೇಶಿಯಾಗಿ ಓಡ್ ಬಂದ, ಫಸ್ಟ್ ಊಟ ಕೊಡು, ಅದು ಕೊಡು, ಬಟ್ಟೆ ಕೊಡು. ಎಲ್ಲ ಆಯ್ತು. ಅಪ್ಪ ಎಲ್ಲೂ ಹೋಗ್ಬೇಡ, ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೋ, ಈ ಕೆಲಸ ಮಾಡು, 7 ವರ್ಷ ನನ್ನ ಮಗಳನ್ನ ಮದುವೆ ಮಾಡಿಕೊಡ್ತೀನಿ, ಇಲ್ಲೇ ಇದ್ಬಿಡು. ಕೆಲಸ ಮಾಡ್ದ. ದೇವರು ಅವನೊಟ್ಟಿಗೆ ಇದ್ದಿದ್ದರಿಂದ ಅವ್ನು ಮಾಡಿದಂಥ ಕೆಲಸಗಳನ್ನೆಲ್ಲ ದೇವರು ಆಶೀರ್ವಾದ ಮಾಡಿದ್ರು. ಏನು ಕೆಲಸ? ಸಾಫ್ಟ್ವೇರ್ ಇಂಜಿನಿಯರ, IT ಕಂಪನಿನ, ಸೈಂಟಿಸ್ಟ, ಡಾಕ್ಟ್ರ, ಲಾಯರ, ಕುರಿ ಮೇಯಿಸು. ಹಲ್ಲೆಲೂಯಾ. ಕುರಿ ಮೇಯಿಸಿದ ದೇವರು ಅವನೊಟ್ಟಿಗೆ ಇದ್ದಿದ್ದರಿಂದ ಕುರಿ ಮರಿ ಹಾಕಿ 1 2 3 ಡಬಲ್ ಆಗಿ ಮಂದೆ ದೊಡ್ಡದಾಯಿತು. ಮಾವ ಏಮಾರಿಸ್ಬಿಟ್ಟ. ತಂಗಿನ ಮದುವೆ ಮಾಡ್ಕೊಡ್ತೀನಿ ಅಂತ ಅಕ್ಕನ ಮದುವೆ ಮಾಡ್ಬಿಟ್ಟ. ಅವರು ವಂಶ ಜಾತಿಯಲ್ಲೆಲ್ಲ ಮದುವೆ ದಿನ ಹುಡುಗಿನ ಮಕಾಲ ತೋರಿಸಲ್ಲ, ಹೂವೆಲ್ಲ ಹಾಕಿ ಮುಚ್ಚಿಬಿಟ್ಟಿರ್ತಾರೆ. ಇವಾಗ ಮುಸ್ಲಿಮ್ಸ್ ಅವ್ರ ಪದ್ಧತಿಯಲ್ಲಿ ಅದೇ ಇರೋದು. ಅವ್ನು ನೋಡಿಲ್ಲ ಮಗ, ಬೆಳಿಗ್ಗೆ ಎದ್ದು ನೋಡ್ತಾನೆ, ಅಯ್ಯಯ್ಯೋ ಇವಳೇನು ಅಕ್ಕ ಲೇಯ, ರಾಖಿಯಲ್ಲಿ ನಾನು ಲವ್ ಮಾಡಿದ್ದು, ಮಾವ ನೀನು ಮಾಡಿದ್ದು ಮೋಸ. ಮಾವ ಹೇಳ್ತಾನೆ,
ನಾನು ಮೋಸ ಅಂತ ಮಾಡಿದೆ, ತಪ್ಪಾಯ್ತು. ಅಕ್ಕ ಅವಾಗ ತಂಗಿಗೆ ಮದುವೆ ಮಾಡೋ ಪದ್ಧತಿ ಇಲ್ಲಪ್ಪ, ಒಂದು ಕೆಲಸ ಮಾಡು, ಇನ್ನೂ 7 ವರ್ಷ ಮಾಡು, ತಂಗಿನನ್ನು ನೀನು ಆಸೆ ಪಟ್ಟಂತ ಆ ರಾಗೇಲನ್ನು ಮದುವೆ ಮಾಡ್ಕೊಟ್ಬಿಡ್ತೀನಿ. ಆ ರಾಗೇಲ್ ಮೇಲೆ ಅವನಿಗೆ ಪ್ರೀತಿ ಇದ್ದಿದ್ದಕ್ಕಾಗಿ, ಲವ್ ಇದ್ದಿದ್ದಕ್ಕಾಗಿ ಅವನೇನು ಮಾಡ್ದ ಗೊತ್ತಾ, ಮತ್ತೆ 7 ವರ್ಷ ಕೆಲಸ ಮಾಡ್ದ. ಮತ್ತೆ ಏನು ಮಾಡ್ದ, 7 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಮಾವನಿಗೆ ಸಂಪಾದನೆ ಮಾಡಿ ಆಕೆಯನ್ನು ಮದುವೆ ಆದ. ಆಮೇಲೆ ಮಾವನಿಗೂ ಮರಿಮಗನಿಗೂ ಒಂದು ಡೀಲ್ ಆಗುತ್ತೆ, ನಿನಗೆ ಬೇರೆ ಸಂಪಾದನೆ ಮಾಡಿಕೊಡ್ತಾ ಇರ್ಬೇಕಾ, ನನಗೆ ಆಸ್ತಿ ಬೇಡವಾ ಅನ್ನುವಾಗ ಮಾವ ಏನು ಮಾಡ್ತಾನೆ, ಕೆಲವೊಂದು ಕುರಿಗಳನ್ನು ಕೊಡ್ತಾನೆ, ತಗೋ ಈ ಕಲರ್ ಮರಿ ಹಾಕೋದಲ್ಲ ನಂದು, ಬ್ಲ್ಯಾಕ್ ಕಲರ್ ಚುಕ್ಕೆ ಮರಿ ಉಳ್ಳೋದಲ್ಲ ನಿಂದು ಅಂತ ಒಂದು ಡೀಲ್ಗೆ ಒಪ್ಕೊಳ್ತಾರೆ. 1000 ಕುರಿ ಕೊಡ್ತಾನೆ. ಆ 1000ದಲ್ಲಿ ಇವನು ಪ್ರಾರ್ಥನೆ ಮಾಡಿ ಆ ಕುರಿಗಳನ್ನು ಮೇಯಿಸುವಾಗ ಎಲ್ಲ ಇವನು ಪ್ರಾರ್ಥನೆಯ ಪ್ರಕಾರ ದೇವರು ಕಪ್ಪು ಚುಕ್ಕೆ ಉಳ್ಳ ಕುರಿ ಮರಿಗಳನ್ನೇ ಏನಾಯ್ತು, ತಾಯಿ ಕುರಿಗಳು ಮರಿ ಹಾಕಿ ಇವನಿಗೆ ಸೊತ್ತು ಅಧಿಕವಾಯಿತು. ಹಲ್ಲೆಲೂಯಾ. ಇವನಿಗೆ ಸೊತ್ತು ಅಧಿಕವಾಯಿತು. ಇವನು ದೊಡ್ಡ ಸೌಕಾರ ಆಗ್ಬಿಟ್ಟ. ಇವನಿಗೆ ಮಕ್ಕಳು ಹುಟ್ಟಿದ್ರು, 4 ಹೆಂಡತಿ ಆದ್ರು. ಇವನಿಗೆ ಫಸ್ಟ್ 2 7 14 ವರ್ಷದಲ್ಲಿ 2 ಹೆಂಡತಿಯನ್ನು ಮಾಡಿದ ಅಕ್ಕ ತಂಗಿಯನ್ನು. ಮತ್ತೆ ಅವ್ರಿಗೆ ಕೆಲಸದವ್ರನ್ನ 2 ಮದುವೆ ಮಾಡ್ಕೊಂಡ, ಮಕ್ಕಳಾಯ್ತು, ಕೆಲಸದವರುಗಳು ಸೇರ್ಕೊಂಡ್ರು. ಒಂಟೆ ಕುರಿ ಸೊತ್ತು ಬೆಳ್ಳಿ ಬಂಗಾರ ಎಲ್ಲ ಜಾಸ್ತಿ ಆಯ್ತು. ಬಂದವನು ಹೇಗೆ ಬಂದ ಎತ್ತನೆ ಆಡ್ತೀವಿ, வெறுங்கையா நான் கடந்து வந்தே 2 பொண்டாட்டி எனக்கு கிடைச்சு விட்டா, அங்கதான் ಅರ್ಥ. ಅದು ಪರಿವಾರಗಳು, 2 ಸಂಸಾರ, 2 ಕುಟುಂಬ, ಅಂತ ಅರ್ಥ. ಅದು ಇವಾಗ ದೊಡ್ಡ ಸೌಕಾರ ಆಗ್ಬಿಟ್ಟ. ಅದು ಸೌಕಾರ ಆಗಿದ ತಕ್ಷಣ ಮರ್ತು ಬಿಟ್ನಾ. ಮೊದಲು ಏನು ಪ್ರಾರ್ಥನೆ ಮಾಡ್ದ, ರಾತ್ರಿ ಎಲ್ಲ ஆதியாகமம் கேட்டு காலையில ஆதாமுக்கு எவ்வளவுக்கு என்ன சம்பந்தம் பாஸ்டர் சொன்ன மாதிரி என்ன கேட்குது பார்க்குது. அவன் முதலே என்ன ப்ரேயர் பண்ணா, ನನ್ನ ನೀ ಫಸ್ಟ್ ಓದಿ, ಮತ್ತೆ ಓದಿ. ಎಲ್ಲ ಆಸ್ತಿಯಲ್ಲಿ ಹಂಗಿಲ್ಲ, ಇನ್ನ ಹಿಂದೆಯಿಂದ ಹೋದ್ರಿ. ನೀನು ನನ್ನನ್ನು ಕಾಪಾಡಿ ಸುರಕ್ಷಿತವಾಗಿ, ದೇವರೇ ನನ್ನ ಸಂಗಡ ಇದ್ದು ನಾನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ನೀನೇ ನನ್ನ ದೇವರಪ್ಪ. ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆ ಆಗುವುದು. ಅಲ್ಲಿ ಗುಡಿ ಕಟ್ತೇನೆ, ನಿನಗೆ ಗುಡಿ ಏರ್ಪಡಿಸ್ತೇನೆ. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿ, ನೋಡಿದ್ರ ಎಷ್ಟು ಪಾಸಿಟಿವ್ ಆಗಿ ಅವನು ಅಲ್ಲಿ ಕೇಳ್ಬಿಟ್ಟ ಪ್ರಾರ್ಥನೆಯಲ್ಲಿ. ಎಲ್ಲ ಆಸ್ತಿ ಇವನು ಹೋಗಿ ಎಲ್ಲಿ ಬದುಕಿರ್ತಾನ ಸಾಯ್ತಾನಂತ ಯಾರಿಗೆ ಗೊತ್ತು, ಆದರೆ ಇವನು ನಂಬಿಬಿಟ್ಟು ಹೇಳ್ಬಿಟ್ಟ, ಎಲ್ಲ ಆಸ್ತಿಯಲ್ಲಿ 10ರಲ್ಲಿ 1 ಪಾಲು ನಿನಗೆ ಸಮರ್ಪಿಸುತ್ತೇನೆ. ಇವಾಗ ಹೇಳ್ಬಿಟ್ಟು ಬಂದವನು 21 ವರ್ಷ ಆಯಿತು. ಹೇಳಿ ಮಾವನ ಮನೆಗೆ ಬಂದು 21 ವರ್ಷ ಕರೆಕ್ಟಾಗಿ ಹೇಳಿಲ್ಲ, 14 ಇನ್ನೊಂದು 7 21 ವರ್ಷ ಅವನು ದುಡಿಮೆ ದೊಡ್ಡ ಸೌಕಾರನಾಗಿ ಮಾರ್ಪಟ್ಬಿಟ್ಟ. ಇವಾಗ ಏನು ಮಾಡಿರ್ತಾನೆ, ನಾನು ಸೌಕಾರ ಆಗ್ಬಿಟ್ಟೆ, 10ರಲ್ಲಿ 1 ಪಾಲು ನಾನೇನಕ್ಕೆ ಕೊಡ್ಬೇಕು ನಮ್ಮ ದೇವರಿಗೆ, ಹಂಗೆ ಯೋಚನೆ ಮಾಡಿರ್ತಾನ. ಅದು ಈ ಕಾಲದ ಮನುಷ್ಯರು, ನೀನು ನಾನು. ಆ ಕಾಲದ ಮನುಷ್ಯರೆಲ್ಲ ಪಾಸಿಟಿವ್ ಆಗೇ ಇದ್ರು, ನಂಬಿಕೆಯಲ್ಲೇ ಇದ್ರು, ವಿಶ್ವಾಸದಲ್ಲೇ ಇದ್ರು, ಕೊಡ್ತಾನೆ ಇದ್ರು, ಮಾಡ್ತಾನೆ ಇದ್ರು. ಈ ಕಾಲದ ಮನುಷ್ಯರು ಹಂಗಿಲ್ಲ. ನೀನಿರ್ಲಿ ನಾನಿರ್ಲಿ, ದೇವರು ಹೇಳಿದ ಪ್ರಕಾರ ನಾವು ಕೊಡಲ್ಲ, ಇಲ್ಲ ಮನಸಾರೆ ನಾವು ದೇವರ ಹತ್ರ ಅರಿಕೆ ಮಾಡೋರು ಅಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಎಲ್ಲವೂ ಪಾಸಿಟಿವ್ ಆಗಿತ್ತು. ಈ ಕಾಲದಲ್ಲಿ ಎಲ್ಲ ನೆಗೆಟಿವ್ ಆಗಿ ಕಾಣ್ತೇವೆ ನಾವು. ಹಲ್ಲೆಲೂಯಾ. ಆದರೆ ನೀನು ನಾನು ನೆಗೆಟಿವ್ ಆಗಿ ಸಭೆಯಲ್ಲಿ ಇದ್ರೆ ಕೂಡ ನಿನ್ನ ಹೃದಯವನ್ನು ದೇವರು ಪಾಸಿಟಿವ್ ಆಗೇ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕುಂಜಿಚ ಇಂಗ್ಲಿಷ್ புரியலையாப்பா உங்களுக்கு? எவ்வளோ படிச்சிருக்கு? தமிழ்லே சொல்லிட்டா அவன் இங்கிலீஷ் புரிய மாட்டேங்குது. கன்ஃபியூஷன் ஆகாது.
உங்களுக்கு புரியுற மாதிரி தமிழே சொல்றேன். ಪಾಪ ಇಂಗ್ಲೀಷ್ ನಿಮ್ಗೆಲ್ಲ ಅರ್ಥ ಆಗಲ್ಲ, ಓದಿಲ್ಲ ABCD ಕೂಡ. ನಾ ಮಾತ್ರನೇ ಲಾ ಮುಗಿಸ್ಕೊಂಡು ಬಂದಿದ್ದೀನಿ. ಸತ್ಯ ರೀ, ಲಾ ಮುಗಿಸ್ಕೊಳ್ತಾ ಇದು ಲಾಗಿಂತ ದೊಡ್ಡ ವಿಷಯ ಇದು. ಆಮೇಲೆ ಒಬ್ಬ ಲಾಯರು ಅವನು ಲಾ ಮಾಡಬೇಕಾದ್ರೆ ಕೂಡ ಫಸ್ಟ್ ಹಳೆ ಒಡಂಬಡಿಕೆ ಓದಬೇಕು. ಒಬ್ಬ ಜಡ್ಜ್ ಸೀಟಲ್ಲಿ ಕುತ್ಕೊಳಕ್ ಮುಂಚೆ ಕೂಡ ಹಳೆ ಒಡಂಬಡಿಕೆ ಪಾಸ್ ಮಾಡಿರ್ಬೇಕು ಅವನು. ಅಲ್ಲಿಂದಾನೆ ಶಿಕ್ಷೆ, ದಂಡನೆ, ಪ್ರತಿಯೊಂದು ಕಾರ್ಯವೂ ಅಲ್ಲಿಂದಾನೆ ಬರುತ್ತೆ ಅವನಿಗೆ. ಇಂಗ್ಲಿಷ್ ಬೈಬಲ್ ಇಲ್ಲ. ಅಲ್ಲೆಲ್ಲೂಯ, ಅರ್ಥ ಆಯ್ತರ? ಬೈಬಲ್ ಇಟ್ಕೊಂಡಿರೋರೆಲ್ಲ ಲಾ ಓದಿದವ್ರೆ. ಆಮೇನ್. ಅದು ಆತ್ಮೀಯ ರೀತಿಯ ಲಾ ಅದು. ಅಲ್ಲೆಲ್ಲೂಯ. ಲೋಕದ ರೀತಿ ಅಲ್ಲ. ಲೋಕದ ರೀತಿಯಲ್ಲಿ 10th ಪಾಸ್ ಮಾಡ್ಬೇಕು, PUC ಪಾಸ್ ಮಾಡ್ಬೇಕು, ಡಿಗ್ರಿ ಪಾಸ್ ಮಾಡ, ಆಮೇಲೆ ಹೋಗಿ ಲಾ ನೋಡಕ್ಕೆಲ್ಲ ಓದಬೇಕು. ಇದು ಹಂಗಲ್ಲ. ಯೇಸು ನಾಮದಲ್ಲಿ ಬಾಯಿಗಳ ತೆಗೆದ್ರೆ ಪರಿಶುದ್ಧ ಆತ್ಮನ ಎಲ್ಲವೂ ಕಳಿಸಿಕೊಟ್ಟು ಬಿಡ್ತಾರೆ. ಆಮೇಲೆ அலையலூயா. எப்படியாப்பட்ட சயின்டிஸ்ட் கூட இந்த பைபிள் பத்தி தெரியாது. ஆமென். ஞானிகளை வெட்கப்படுத்தும்படி உலகத்தின் பைத்தியக்காரர்களை கர்த்தர் தெரிஞ்சுக்கினார். அவங்க வெட்கப்பட்டு போயிடுவாங்க. சயின்டிஸ்டுங்க வெட்கப்பட்டு போயிடுவாங்க நமக்கு முன்னாடி. ஒருவேளை அவன் பைபிளை படிச்சுதான் ஓகே, படிக்காத இருந்தான்னாக்கா அவன் படிச்ச படிப்போட இதுதான் மேலான படிப்பு. ஆமென். இன்னைக்கு நிறைய பேர் எதாவது சொல்றாங்களே, சங்கீதம் அந்த அதே 37வது வசனத்தை தரேன், அதுல அவன் எனக்கு படிச்சுட்டு அர்த்தத்தை சொல்லிட்டு பாக்குறேன். அல்லேலூயா. தேவ ஆவி உதவி இல்லாமல் அதை வியாக்கியானம் பண்ண முடியாது. புரியுதுங்களா? அவன் வேற படிச்சுதான் சொல்லுவான், அதை வியாக்கியானம் பண்ண முடியாது. ஏன்னா அவன் தேவ ஆவியை பெற்றுக்கொள்ளல. நீ நான் தேவ ஆவியை வாங்கியிருக்கிறோம். தேவ ஆவியான ஒரு உனக்குள்ள இருக்கிறா. நம்ம வெறும் ஸ்பீக்கர் தான், சவுண்ட் அங்கத்திலிருந்து வரும். ஆமென். புரியுதுங்களா? அல்லேலூயா. அப்ப அவன் என்ன அறிக்கை செய்தானோ அந்த அறிக்கை படியே அவன் சொத்து பத்துல கர்த்தருக்கென்று அவன் ஒதுக்கி கொடுத்தான். ஆமென். அல்லேலூயா. அதுதான் சங்கீத புஸ்தகத்துல சொல்லுச்சு 37ல என்ன சொல்லுச்சுன்னா, நீதிமான் பிள்ளைகள் ஆசீர்வதிக்கப்படுவார்கள். அல்லேலூயா. ஏன்னா அந்த படிங்க மறுபடியும் சங்கீதம் படிங்க 37ல ಯಾವುದು ಅಂತ ಕೇಳಬಾರದು. ಅವನು ಇಲ್ಲಿ 21ರಲ್ಲಿ ಕೆಳಗಡೆ, ನೀತಿವಂತನು ಪರ ಉಪಕಾರಿಯಾಗಿ ಧರ್ಮ ಕೊಡುತ್ತಾನೆ, ಅವನು ದಾನ ಧರ್ಮ ಮಾಡುವನಾದರೂ ಅವನು ಆಶೀರ್ವದಿಸಲ್ಪಡ್ತಾನೆ. ಕೆಳಗಡೆ ಬರುವಾಗ ಅವನಿಗೆ ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯ ಮಾಡುತ್ತಾನೆ, ಅವನ ಸಂತತಿಯವರು ಏನಾಗಿರ್ತಾರೆ? ಆಶೀರ್ವಾದ ಹೊಂದಿರುತ್ತಾರೆ. ಹಣ ಅನ್ನೋದು ಕೆಟ್ಟತನಕ್ಕೆ ಮೂಲ ಅಂತ ವಾಕ್ಯ ಹೇಳಲ್ಪಟ್ಟಿದೆ. ಹಣಕ್ಕಾಗಿ ಮನುಷ್ಯ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ. பணமும் 10 செய்யும் என்று சொல்வாங்க. ஆமென். 10 ரூபாய்க்காக கொலை பண்ணுவனும் இருக்கிறான், கோடி ரூபாய்க்காக கொலை பண்ணுவனும் இருக்கிறான். ஆமென். பணத்துக்காக தப்பு, பலவிதமான தப்பு செய்கிற மனுஷன் இருக்கிறான். ஆமென். அல்லேலூயா. ஆனா கர்த்தர் நமக்கு வேதத்திலிருந்து எடுத்து காட்டியிருக்கிறார். என் பரிசுத்த பக்தர்கள் என் வார்த்தை, அந்த வார்த்தையை மீறல, அவங்க கொடுத்த அறிக்கைகளை மீறல. ஒரு மனுஷன் சரி 10ல ஒரு பங்கு பணம் கொடுத்துடலாம், காணிக்கை கொடுத்துடலாம். ஆனா ஒரு பக்தன் என்ன செஞ்சான்? தன்னுடைய மகளே அறிக்கையோட பலியாக்கிட்டான். அப்படின்னா ஒரு யுத்தத்துக்கு போறான். ரெண்டு தேசத்தின் அரசுகள் சேர்ந்து ஒரு தேசத்தின் ராஜா மேலே யுத்தம் செய்ய வருகிறார்கள். அப்போ இவன் பயந்து கண்களை நோக்கி வானத்தை பார்த்து ஜபிக்கிறான். ஆண்டவரே, இந்த தேசத்தின் ஜனங்கள் இது 2 டீம் டஃப்பா இருக்குது, ஃபைட் பண்ண முடியல. ஆனா ஒருவேளை உன் நாமத்துல நான் போறேன், என்னுடைய ஒரே டீம் படையோட ஒருவேளை நான் ஜெயிச்சிட்டேனாக்கா இந்த டீமை, நான் வீட்டுக்கு முன்னாடி போகும்போது என் வீட்டுல இருந்து முதல் மிருகம் எது வருதோ அதை நான் உனக்கு பலி கொடுத்துறேன் ஒரு அறிக்கையை பண்ணிட்டான். எபேத்தா அவன் பேரு. யுத்தம் போறான். இயேசு நாமத்துல தேவன் யுத்தத்தை ஜெயத்தை கொடுத்துறாரு. குஷியா வரான் வீட்டுக்கு. வரும்போது அவன் பொண்ணு, ஒரே பொண்ணு, வாலிப பொண்ணு, வேற புள்ளிங்களே இல்லை, பொண்டாட்டியே இல்லை. பொண்டாட்டி செத்துட்டு புள்ள, வாலிப பிள்ளை, இந்த ரெய்னா மாதிரி இருக்குது, கண்ணி. அப்பா ஜெயிஸ்டார் என்று அந்த சத்தத்தை கேட்ட உடனே ஒரு ட்ரம் எடுத்துக்கிட்டு டம்புக்கு டப்புக்குன்னு அடிச்சுன்னு வீட்டு வாசல்ல இருந்து ஓடி வரான். எதிர்க்கோ, ஐயோ மகளே அப்படின்றான்.
ஏப்பா யுத்தம் நம்ம தானே ஜெயித்தோம். ஆமா மகளே, ஆனா ஒரு அறிக்கையை செஞ்சுட்டேன், என் வீட்டுக்குள்ள இந்த மிருகம் எது வருதோ நான் அதை பலி கொடுத்துடுறேன்னு சொல்லிட்டேன். நீ வந்துட்டிய மகளே, இப்ப அறிக்கை செஞ்சுட்டேன்ட்டு மகளே உன்னை நான் பலி ஆக்குறது இல்லை என்று அவன் சொல்லல. தேவனுக்கு வாக்கு கொடுத்துட்டேன், தேவனுக்கு முன்பதாக அறிக்கை செஞ்சுட்டேன். மக சொல்றா, அப்பா நம்முடைய தேவனுக்கு அறிக்கை செய்தது போல அறிக்கையை கட்டுங்கப்பா. இல்லைன்னா ஒருவேளை அந்த பொண்ணு சொல்லியிருக்கோம், நீ அறிக்கையை தப்பினா, நீ ஆண்டவரை ஏமாத்தினா, ஒருவேளை நான் வேற விதத்துல கூட செத்துடலாம் இல்லையா, அது நான் கடவுளுக்காகவே சாவுறேன், உன் அறிக்கையின் பிரகாரமே நான் மரணம் அடைகிறேன் அப்படி சொல்லியிருக்கலாம். மக சொன்னது போலவே அப்பா அந்த மகளை பலியாக்கினார் என்று பார்க்கிறோம். அல்லேலூயா. பலி ஏற்பாடின் பரிசுத்தவான்கள், நீதிமான்கள் உண்மை உள்ளவராக இருந்தார்கள். சொன்ன வார்த்தை அவர்கள் ஒருபோதும் தப்புவர்களாக இல்லை. அவர்கள் நீதிமான் என்று பெயர் வாங்கினார்கள், விசுவாசத்தின் தகப்பன் என்று பெயர் வாங்கினார்கள். அவர்கள் தான தர்மங்களையும் பண சகாயம் பண்றதிலோ காணிக்கை தசம பாகத்திலோ உண்மை உள்ளவராக இருந்தார்கள். ஆசீர்வாதங்களை பெற்றுக்கொண்டார்கள். அவர்கள் சந்ததி கூட ஆசீர்வாதமா வாழ்ந்தது. ஆமேன். ஆபிரகாம் கூட ஒரு யுத்தத்துக்கு போனார். ஒரு பெரிய யுத்தத்தை ஜெயிச்சுட்டு வரும்போது அங்கத்துல பொண்ணு வெள்ளி தங்கம் எல்லாம் கொள்ளையடிச்சுன்னு வந்தார் எதிரி படையிலிருந்து. மெல்கிசேதேக் என்றவர் இயேசுக்கு ஒப்பிடுகிறவர் ஒரு ஆசாரியன் ஆபிரகாமை சந்திக்க வரும்போது அந்த ஆசாரியன் மெல்கிசேதேக் என்ற அந்த ஆசாரியன் யாருக்கு ஒப்பிடுகிறார் என்றால், நல்லா கவனிங்க, இயேசுக்கு ஒப்பிடுகிறார். ஆமென். அந்த இயேசுக்கு ஒப்பிட்டு அந்த மெல்கிசேதேக் என்ற ஆசாரியனுக்கு, அந்த பாஸ்டருக்கு ஆபிரகாம் கொள்ளையில கொண்டு வந்த பொருட்கள்ல 10ல் ஒரு பங்கு தசம பாகமா கொடுத்தார் என்று பார்க்கிறோம். ஆமென். அந்த பலிய பரிசுத்தவான்கள் எல்லாம் என்ன அறிக்கை செய்தாங்களோ அதெல்லாம் உண்மை உள்ளவராக இருந்தார்கள். மற்றும் அவர்கள் இந்த பூமியில கோட்டையை கட்டி வாழ, டேராங்களை வாழ்ந்து அவர்கள் போகிற தேசத்தை தான் எதிர்பார்த்து கொண்டிருந்தார்கள். அந்த தேசம் எது என்றால் பரலோக ராஜ்யத்தை அவர்கள் நோக்கினார்கள். ஆமென். பூமிக்குரிய ஆசீர்வாதங்களை அவர்கள் தூரத்திலிருந்து கண்ணிலிருந்து கண்டு அதை திருப்திப்பட்டார்களே தவிர அதை அவர்கள் அனுபவிக்க ஆசைப்படவில்லை என்று இப்ரேய புஸ்தகத்தில் சொல்லுது. ஆனா இந்த பூமியில நம்ம கொண்டு வந்திருந்த ஒன்னும் இல்லை, கொண்டு போறது ஒன்னும் இல்லை. ஆனா ஒரு இடம் ஒண்டி உண்மை, அது தேவனுடைய ராஜ்யம். அந்த ராஜ்யத்துக்கு போகிறதுக்கு நாம் உண்மை உள்ளவராக கொஞ்ச நாள் வாழ்வோம் என்று தாத்தா, பேரன், அப்ப, கொள்ளு தாத்தா, அவங்க பிள்ளைங்க ஆபிரகாம், ஈசாக், யாக்கோப் வம்ச வரலாறு காத்திருந்தார்கள். அதுக்கு தான் இன்னைக்கு ஆபிரகாம் எங்க இருக்கிறாரு? ಆಬ್ರಹಾಂ ಸತ್ಯ ಎಲ್ಲಿದ್ದಾರೆ? ಪರಲೋಕ ಅಲ್ಲ, ಪರದೇಶಿಯಲ್ಲಿ ಇದ್ದಾರೆ. ಆಮೇನ್. ಪರಲೋಕ ಆಮೇಲೆ, ಜಸ್ಟ್ ಪರದೇಶಿಯಲ್ಲಿ ನೀನು ನಾನು ಹೋಗ್ತೇವೆ. ಆಮೇಲೆ ಅಲ್ಲಿ ಜಲಡೆ ಮಾಡ್ತಾರೆ. ನಿನ್ನ ಕಾರ್ಯ ಏನು, ನನ್ನ ಕಾರ್ಯ ಏನು, ಜಲಡೆ ಮಾಡುವಾಗ ಸಣ್ಣದೆಲ್ಲ ಕೆಳಗಡೆ ಹೋಗುತ್ತೆ, ಬೇಡದಿರೋದೆಲ್ಲ ಜಲಡೆಯಲ್ಲಿ ಬಿಟ್ಬಿಡುತ್ತೆ. ಅದನ್ನ ಹಂಗೆ ತಗೊಂಡೋಗಿ ಬೆಂಕಿಯಲ್ಲಿ ಸುರಿದು ಬಿಡ್ತಾರೆ ಅಂತ ವಾಕ್ಯ ಹೇಳುತ್ತೆ. ಆಮೇನ್ ಅಲ್ವಾ? ಅಲ್ಲಿವರೆಗೂ ಪರದೇಶಿನೇ ನಮಗೆ. ಓ ವಾಕ್ಯ ಸತ್ಯ, ವಾಕ್ಯ ನಿಜ. ಅವರು ಅರಿಕೆ ಮಾಡಿದ ಸತ್ಯ, ಅರಿಕೆ ಕಟ್ಟಿದ್ದು ಸತ್ಯ. ಅಲ್ಲೆಲ್ಲೂಯ್ಯ. ಅದಕ್ಕೆ ಅವರು ನೀತಿವಂತರು, ಅವರ ಸಂತತಿಯು ಸಂಪೂರ್ಣವಾದ ಆಶೀರ್ವಾದದಲ್ಲಿತ್ತು. ಅವರ ಮಕ್ಕಳು ಎಲ್ಲಿ ಹೋಗಿ ಭಿಕ್ಷೆ ಬೇಡುವ ಗತಿಯಲ್ಲಿ ದೇವರು ಅವರನ್ನು ಬಿಟ್ಟಿಲ್ಲ ಅಂತ ಕೀರ್ತನೆಗಾರನು ಹೇಳ್ತಾನೆ. ನೋಡಿ, ನಾನು ಬಾಲಕನಾಗಿದ್ದೇನೆ, ಈಗ ನನಗೆ ವಯಸ್ಸಾಗಿದೆ, ಈವರೆಗೂ ನಾನು ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ, ನನ್ನ ಸಂತತಿ ಹಂಗಂದ್ರೆ ನನ್ನ ಮಕ್ಕಳು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನಾನು ನೋಡಲಿಲ್ಲ. ಯಾಕಂದ್ರೆ ನಾನು ಕಟ್ಟಿದ ಹರಕೆ ನಾನು ಸರಿಯಾಗಿ ದೇವರಿಗೆ ಮಾಡಿದ್ದೇನೆ, ನಡ್ಕೊಂಡಿದ್ದೇನೆ. ಆಮೇನ್. ಪಾಸಿಟಿವ್ ಆಗಿ ಹೇಳಿದ್ರು, ಪಾಸಿಟಿವ್ ಆಗಿ ಮಾಡಿದ್ರು. ಅಲ್ಲೆಲ್ಲೂಯ್ಯ. ದೇವರು ನಮ್ಮನ್ನು ಪಾಸಿಟಿವ್ ಆಗಿ ಇರಬೇಕಂತಾನೆ ನೋಡ್ತಾರೆ. ನಮ್ಮ ಹೃದಯವನ್ನು ನೋಡುವಂತ ದೇವರು ಆತ. ಆಮೇನ್. ಅಲ್ಲೆಲ್ಲೂಯ್ಯ. ಮತ್ತು ಅವನು ಹೇಳ್ತಾನೆ, ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯವನ್ನು ಮಾಡುತ್ತಾನೆ, ಅವನ ಸಂತತಿಯವರು ಆಶೀರ್ವಾದ ಹೊಂದುತ್ತಾರೆ. ಆಮೇನ್. ಚೆನ್ನಾಗಿ ಹೇಳ್ತೀನಿ, ಗಮನಿಸ್ಕೊಳ್ಳಿ. ಇವತ್ತು ನಮ್ಮ ಹತ್ರ ಸ್ವಲ್ಪ ದುಡ್ಡು ಏನೋ ಹೆಚ್ಚು ಎಕ್ಸ್ಟ್ರಾ ಏನೋ ಬಂದ್ಬಿಡ್ತು, ಇಕ್ಕೊಂಡು
ವೇಸ್ಟ್ ಖರ್ಚು ಮಾಡೋ ಪ್ಲಾನ್ ಬಿಟ್ಬಿಡಿ. ದಯವಿಟ್ಟು ಹೇಳ್ತೀನಿ, ವೇಸ್ಟೇಜ್ ಖರ್ಚು ಮಾಡೋ ಯೋಚನೆ ಬಿಟ್ಟುಬಿಡಿ. ಯಾಕಂದರೆ ಮುಂದಿನ ಕಾಲ ಇನ್ನು ಏನಾಗುತ್ತೋ ಗೊತ್ತಿಲ್ಲ. 360 ರೂಪಾಯಿ ಇದ್ದಿದ್ದು ಸಿಲಿಂಡ್ರ್ ಒಂದು ಕಾಲದಲ್ಲಿ, ಇವತ್ತು ಎಷ್ಟಾಗಿದೆ ನನಗೆ ಗೊತ್ತಿಲ್ಲ. ಎಷ್ಟಾಗಿದೆ ನಾನು ಕಾಸು ಕೊಟ್ಬಿಡ್ತೀನಿ, ನನಗೆ ಗೊತ್ತಿಲ್ಲ ಅದು ಎಷ್ಟಂತ. 1000 ರೂಪಾಯಿ. ಇನ್ನು ಬರುವ ದಿನಕ್ಕೆ 2000 ಆಗುತ್ತೆ. ಇನ್ನು 10 ಕಡೆ ವರ್ಷಕ್ಕೆ 3000 5000ವರೆಗೂ ಬೆಲೆ ಬಾಳುವಂಥ ವಸ್ತಾಗುತ್ತೆ. ತಿನ್ನಕ್ಕಾಗಲ್ಲ, ಉಣ್ಣಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಕೈಯಲ್ಲಿ ದುಡ್ಡು ಬಂದಿದ್ದ ತಕ್ಷಣ ಬೊಗರಿ ಥರ ಆಡಕ್ಕೆ ಹೋಗ್ಬೇಡಿ. ನಾಳೆ ನಿಮ್ಮ ಮಕ್ಕಳಿಗೆ ಎತ್ತಿಡಿ, ನಿನ್ನ ಹೆಂಡತಿ ಮಕ್ಕಳಿಗೆ ಎತ್ತಿಡಿ, ಒಂದು ಹಾಸ್ಪಿಟಲ್ ಖರ್ಚಿಗೆ ಎತ್ತಿಡಿ. ನಿಮ್ಮ ಅಗತ್ಯಗಳು ಮುಂದಿನ ದಿನಕ್ಕೆ ಕಾಲಕ್ಕೆ ಹೆಚ್ಚೆಚ್ಚಾಗಿ ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಫಸ್ಟೇ ಹೇಳ್ಬಿಟ್ರು, ಲೋಕದಲ್ಲಿ ಬರುಗು ಕಾಲ ಬಂದೇ ಬರುತ್ತೆ. பஞ்சகால ஏற்பாடு இயேசு சொல்லியிருக்கிறார். உலகத்தில் பயங்கரமான பஞ்சம், இந்த கொரோனா பஞ்சம் எல்லாம் கிடையாது. பயங்கரமான பஞ்ச காலம் வரும். அந்த நேரத்துக்கு நீ வாண்டா வார்த்தைக்கு மீறி கையேந்த போவாதே. உனக்கு கர்த்தர் ஆசீர்வதிக்கிறாரா? வேலை செய்யும்போது ஆசீர்வதிக்கிறாரா? எக்ஸ்ட்ரா பண்ண வச்சா எத்து வை, பேங்க்ல போட்டு வை, சீட்டி போட்டு வை. பின்காலத்துக்கு அது உனக்கு உதவும். தேவையில்லாத ஷோக்கிங்களை விடுங்க, தேவையில்லாத செலவுகளை விடுங்க. அது கண்டு துணி வாங்கு, எல்லாம் பண்ணு. ஆனால் தேவையில்லாத வேஸ்டேஜ் செலவு பண்ணாது என்று பரிசுத்த ஆவியானவர் எச்சரிக்கிறார். ஏன்னா நாளைக்கு இந்த வசனத்திற்கு நீதிமானுடைய பிள்ளைகள் என்ன ஆகுறதுல, பிச்சை கேட்கிற கதியில கர்த்தர் விடுறதுல. ஒருவேளை நீ பிச்சை கேட்க போனா அது கர்த்தருடைய வார்த்தை, கர்த்தர் பொறுப்பு இல்லை, அது நீ செஞ்சுக்கின விஷயம்னு அர்த்தம். புரியுதுங்களா? ஆனா தேவன் பிச்சை கேளு என்று எதிர்பார்க்கறது இல்லை. என் பிள்ளை பிச்சை கேட்கக்கூடாது, நீதிமான் பிள்ளை பிச்சை கேட்கக்கூடாது என்று தான் எதிர்பார்க்கிறவரா இருக்கிறார். அல்லேலூயா. அது கண்டு பாஸ்டர் சொல்லிட்டாரு, வேஸ்டேஜ் சொல்லு, சபைக்கும் கொடுக்குறது வேண்டாம், சர்ச்சுக்கும் கொடுக்குறது வேண்டாம், எல்லாம் எடுத்து வைக்கலாம். அந்த எண்ணத்துல போயிடாது. அல்லேலூயா. அது வேற விதத்துல செலவாயிடும் அப்புறமா. பிரைஸ் தி லார்ட். அல்லேலூயா. ಆದ್ದರಿಂದ ಯಾಕೋಬನು ಬೆರಿ ಕೈಯಾಗಿ ಹಾದು ಹೋದ. ಅವನು ಮತ್ತೆ ತಂದೆ ಮನೆಗೆ ಬರುವಾಗ ಅನೇಕ ಆಸ್ತಿವಂತನಾಗಿ ಬಂದ. ಅಲ್ಲೇಲೂಯಾ. ವಾಕ್ಯದಲ್ಲಿ ಇದೆ, ಅದು ನೀವು 38 1 ಕೂಡ ಓದಿ, 32 10 ಕೂಡ ಓದಿ, 10 13 14 ಈ ವಾಕ್ಯಗಳೆಲ್ಲ ನೀವು ನೋಡುವಾಗ ಅಲ್ಲಿ ಯಾಕೋಬಿ ಯಾವ ರೀತಿ ಬರಿಗೈಯಾಗಿ ಹೋದ. ಅರಿಕೆ ಮಾಡಿ ಮುಂದಕ್ಕೆ ಹೋಗಿ 21 ವರ್ಷ ಆದಮೇಲೆ ಅವನು ಯಾವ ರೀತಿ ತನ್ನ ತಂದೆಯ ಊರಿಗೆ ತಿರುಗಿದ, ಎಷ್ಟು ಆಸ್ತಿ ಇತ್ತು ಅಂತ ಅಲ್ಲಿ ಟೋಟಲ್ ಟ್ಯಾಲಿ ಮಾಡಿ ದೇವರು ಕೊಟ್ಟಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಆಶೀರ್ವಾದವಾಗಿರ್ಬೇಕಾ? ಕಾಣಿಕೆಯಲ್ಲಿ ಚಿಕ್ಕನ ಮಾಡಕ್ ಹೋಗ್ಬೇಡಿ ರೀ. ಅದು ನಾನು ಹೇಳ್ಬೇಡ್ದು, ಅದ್ರ ಬರ್ತಾ ಐತೆ ರೀ. 10 ರೂಪಾಯಿ ಆ ಕಾಲದಿಂದ ಈ ಕಾಲದ ಒಂದಿನ ಹೀಗೆ ನಮ್ಮ ತಂಗಿ ಮನೆಯಲ್ಲಿ ಮಶಾನ ಹಿಂದೆ ಇತ್ತು, ಆಟಿನಗರ. ಆ ಮಶಾನ ಹಿಂದೆ ಇವ್ರ ಮನೆಗೆ ಎದುರುಗಡೆ ಒಂದು 3 ರೋಡ್ ದಾಟಿ ಅನ್ನಿಸ್ತದೆ, ಜ್ಞಾಪನ ಇದೆ. ಒಂದು ಚರ್ಚ್ ಇದೆ, ಹಿಂಗಿದೆ ಚರ್ಚು, ಒಂದು ಶಿಲುವೆ ಹಾಕಿದ್ದಾರೆ, ಚಿಕ್ಕದೇ, ನೀಟಾಗಿ ಶಿಲುವೆ ಇದೆ. ಆ ಮಿಲಿಟರಿ ಕಾಂಪೌಂಡ್ ಕೊಟ್ಟರು, ಏರ್ಫೋರ್ಸ್ ಕಾಂಪೌಂಡ್ ರೋಡ್ ಅಂತ ಬಂದರೆ ಹಂಗಿದೆ ಚರ್ಚು. ಅಲ್ಲಿಂದ ಮೇಲೆ ಬಂದರೆ ರಾಮತ್ ನಗರ್ ಬರ್ಬೋದು, ಸೆಂಟ್ರಲ್ ಇದೆ. ಅದೇನೋ ನನಗೆ ಒಂದಿನ ಆ ಚರ್ಚಿಗೆ ಹೋಗ್ಬೇಕು ಅನಿಸ್ಬಿಡ್ತು. ಆವಾಗೆಲ್ಲ ನಾನು ರಚನೆ ಅದೆಲ್ಲ ಏನಿಲ್ಲ, ಹೋಗ್ಬಿಡ್ಬೇಕು ಇವತ್ತು ಅಂತ ಹೋಗಿ ಕುತ್ಕೊಂಡ್ಬಿಟ್ಟೆ. ಆ ಪಾಸ್ಟ್ ಹೀಗೆ ಪುಸ್ತಕ ಮಾಡ್ತಾ ಇದ್ರು, ಕಾಣಿಕೆಟೆಗೆ 10 ಪೈಸಾ ಪೋಡ್ರಿ, 1 ರೂಪಾಯಿ ಪೋಡ್ರಿ, என்ன வரும் ಬೈತಾ ಇದ್ದಾನೆ. ನಾನು ನೋಡಿದೆ, ಇವನು ಯಾರು 10 ಪೈಸಾ 1 ರೂಪಾಯಿ ಬಗ್ಗೆ ಮಾತಾಡೋಕ್ಕೆ. ನಮ್ಮ ಕೈಯಲ್ಲಿ ನಾವೆಲ್ಲ ಅವಾಗ ಹಿಂದೂಗಳು 5 ಪೈಸಾ 10 ಪೈಸಾನೇ ತಟ್ಟೆ ಹಂಗಂತ ಆಗ್ತಾ ಇದ್ವಿ ಅಲ್ವಾ? ನಾವೆಲ್ಲ ಅಷ್ಟೇ. ಇವರು ವಿಶ್ವಾಸಿಗಳು ಹಂಗೆ ಹಾಕಿರಂಗಿದ್ದಾರೆ. ಅದಕ್ಕೆ ಪಾಸ್ಟ್ ಹೇಳ್ತಾ ಇದ್ದಾರೆ, 5 ಪೈಸಾ 10 ಪೈಸಾದಲ್ಲಿ ಏನು ಬರುತ್ತೆ, 1 ರೂಪಾಯಿದಲ್ಲಿ ಏನು ಬರುತ್ತೆ. ಅವ 5 ಪೈಸಾ 10 ಪೈಸಾ ಇತ್ತು, 1 ರೂಪಾಯಿ ಅನ್ನೋದು 10 ರೂಪಾಯಿ ಥರ. 1 ರೂಪಾಯಿ ಅನ್ನೋದು 10 ರೂಪಾಯಿ ಲೆಕ್ಕ, 5 ಪೈಸಾ 10 ಪೈಸಾ ಅದು ಈ ಥರ. ಇವ್ರು ಯಾಕೆ ಹಿಂಗೆ ಕೇಳ್ತಾರೆ? ಆವಾಗ ನಾನು ತಿಳ್ಕೊಂಡಿದ್ದೆ, ನಾವು ಎಷ್ಟನ್ನ ಹಾಕ್ಬಂದು ನಮ್ಮ ಇಷ್ಟ, ಇವ್ರೇನಕ್ಕೆ. ಆದರೆ ನಾನು ಯಾವಾಗ ಸೇವೆ ಆರಂಭಿಸಿ ಕಾಣಿಕೆಗಳನ್ನು ನೋಡುವಾಗ ಅದ್ರ ಬಗ್ಗೆ ನಮಗೆ ಅರ್ಥ ಆಗ್ತಾ ಐತೆ, ಅದ್ರ ಬಗ್ಗೆ ಅರ್ಥ ಆಗ್ತಾ ಐತೆ.
ಸಾವಿರಾರು ರೂಪಾಯಿ ಯಾವ ರೀತಿಯಲ್ಲಾದರೂ ನಾವು ಖರ್ಚು ಮಾಡಿಬಿಡ್ತೇವೆ. ಆದರೆ ಕಾಣಿಕೆ ಎನ್ನುವಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ರಾತ್ರಿನೇ ಹೋಗಿ ಒಂದು 50 ರೂಪಾಯಿ ನೋಟ್ ಎತ್ಕೊಂಡು ಏನು ಮಾಡ್ತೀವಿ, ರೈನಾ 10 ರೂಪೀಸ್ ಚೇಂಜ್ ಮಾಡಿಕೊಂಡು ಇಟ್ಬಿಟ್ಟಿರ್ತೀವಿ 10 ರೂಪಾಯಿ. ಇಲ್ಲ ಬೆಳಿಗ್ಗೆ ಏನು ಮಾಡ್ತೀವಿ, ಹಾಲ್ಗೆ ಹೋಗುವಾಗ ಅದನ್ನು ಚೇಂಜ್ ಮಾಡಿರ್ತೀವಿ. ಒಂದು ಕಾಲದಲ್ಲಿ ನಾನು ಕೂಡ ಚರ್ಚಿಗೆ ಹೋಗುವಾಗ 20 ರೂಪಾಯಿ ನೋಟನ್ನು 2 ಹತ್ತೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, 10 ರೂಪಾಯಿ. ಆಮೇಲೆ ದೇವರು ನನಗೆ ಜ್ಞಾನ ಕೊಟ್ಟ ಮೇಲೆ, ವಾಕ್ಯದ ಅರಿವು ನನಗೆ ಉಂಟಾದ ಮೇಲೆ, ನನ್ನ ಮನ ನೇತ್ರಗಳು ತೆರೆಯಲ್ಪಟ್ಟ ಮೇಲೆ ಲೆಕ್ಕಾಚಾರನೇ ಇಲ್ಲ ಕಾಣಿಕೆ ದಶಮ ಭಾಗದಲ್ಲಿ. ಅದಕ್ಕೆ ಇವತ್ತು ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಆಮೇಲೆ ಎಲ್ಲವೂ ಕಳೆದುಕೊಂಡ್ರೇನು ಮತ್ತೆ 2ರಷ್ಟು ಕೊಡುವ ದೇವರು ನನ್ನೊಟ್ಟಿಗೆ ಇದ್ದಾರೆ ಅಂತ ನಾನು ನಂಬಿಕೆ ಉಳ್ಳವನಾಗಿದ್ದೇನೆ. ನಿನ್ನೆ ಒಂದು ಪಾಸ್ಟರ್ ಹೇಳಿದ್ರು, ಮುಂದೆಲ್ಲ ಪೈಚಿಲ್ಲ ಯಾವ வீடுகளெல்லாம் வச்சிட்டாங்க, அங்கே ஒரு 12 லட்சம் வேஸ்ட் பண்ணிக்கினே, நீ லோனுங்க வேற கட்டி எல்லாம் போயிடுச்சில. நான் எழுத எல்லாம் போல 2 மடங்கு எனக்கு வாபஸ் கொடுக்க என் தேவன் என்னோடு இருக்கிறார் பாஸ்டர். அல்லேலூயா, அல்லேಲೂಯಾ. ಸತ್ಯವಾಗಿ ಆ ಮನೆಯ ಬಗ್ಗೆ ಇದೇ ದೇವರ ಸಮ್ಮುಖದಲ್ಲಿ ಈ ಬಲಿಪೀಠದಿಂದ ನಾನು ಸಾಕ್ಷಿ ಇಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಜೋಸೆಫ್ ಇಲ್ಲ ಅಂತ ಹೇಳ್ಬಿಡ್ತೀನಿ. அல்லேலೂಯಾ. ದೇವರು ನನಗೆ ಕೊಡ್ತಾರೆ. அல்லேலூಯಾ. ದೇವರು ನನಗೆ ಸಂಧಿಸ್ತಾರೆ. ಯೋಬನ ವಾಕ್ಯ ನನ್ನ ಜೀವಿತದಲ್ಲಿ ನೆರವೇರಬೇಕು. ಯೋಬಿಗೆ ಶೋಧನೆ ಬಂತು, ಶೋಧನೆಯಲ್ಲೇ ಅವನು ಜಯಿಸಿದ, ಮತ್ತೆ 2ರಷ್ಟು ಆಶೀರ್ವಾದ ಹೊಂದಿಕೊಂಡ. ನಾನು ಯೋಬನ ಹಾಗೆ ಶೋಧಿಸಲ್ಪಟ್ಟಿದ್ದೇನೆ. 42ನೇ ವಚನದ ಪ್ರಕಾರ ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ನಿಮ್ಮ ಜೀವಿತದಲ್ಲಿ ಕೂಡ ಏನಾದರೂ ಕಳ್ಕೊಂಡಿದ್ರೆ ವಿಶ್ವಾಸದಿಂದ ಇರಲಿ ದೇವರ ಮೇಲೆ. ಖಂಡಿತವಾಗಿ 2ರಷ್ಟು ದೇವರು ನಿಮಗೆ ಕೊಟ್ಟೇ ಕೊಡ್ತಾರೆ. ಆಮೇನ್, ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವ ವಾಕ್ಯದ ಪ್ರಕಾರ ನಾವು ನೋಡುವಾಗ ಏನಾಗಿತ್ತು, ಅಲ್ಲಿ ಏನಾಗಿತ್ತು, ಅರಿಕೆ ಪ್ರಕಾರ ಅವರು ಕೊಟ್ಟು ಆಶೀರ್ವದಿಸಲ್ಪಟ್ಟು ಇವತ್ತು ಒಳ್ಳೆ ಹೆಸರು ಬೈಬಲಲ್ಲಿ ಬರೆಯಲ್ಸಲು ಕಾಲ ಕಾಲಕ್ಕೂ ಅವರ ಹೆಸರುಗಳು, ಈ ವಾಕ್ಯಗಳು, ಈ ಮಾತುಗಳು ನಂಬತಕ್ಕದಾದ ಮಾತುಗಳು ಮಾತನಾಡಲ್ಪಡುತ್ತಾ ಇದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಯಾವುದಾದಕ್ಕೋ ವೇಸ್ಟ್ ಆಗಿ ನಾವು ಖರ್ಚು ಮಾಡ್ತೇವೆ. ದೇವರ ಸಮ್ಮುಖಕ್ಕೆ ಧಾರಾಳ ಕೈವುಳ್ಳವರಾಗಿರ್ರಿ, ಧಾರಾಳ ಕೈವುಳ್ಳ. ನಾನು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ನೀವು ಯಾರು ದಶಮ ಭಾಗ ಕೊಟ್ಟಿಲ್ಲ ಅಂದ್ರೆ ಕೂಡ ನನಗೆ ಚಿಂತೆ ಇಲ್ಲ. ಯಾಕೆ, ನಾನು ನಂಬಿದ ದೇವರು ನನ್ನನ್ನು ಕೈ ಬಿಡುವುದಿಲ್ಲ. ನಾನು ನಂಬಿದ ದೇವರು ನನ್ನನ್ನು ಕೈ ಬಿಡುವುದಿಲ್ಲ. ಹೇಗಾದರೂ ದೇವರು ಕಾರ್ಯಗಳನ್ನು ನಡೆದರೆ. ಬಾಡಿಗೆ ಚರ್ಚೆಯಲ್ಲಿದ್ದೀರಿ, ಸ್ವಲ್ಪ ಅಗಲವಾಗಿತ್ತು, ಜನ ಅಷ್ಟೇ. ಸ್ವಂತ ಚರ್ಚಿಗೆ ಬಂದಿದ್ದೇವೆ, ಚರ್ಚ್ ಚಿಕ್ಕದಾಗಿದೆ, ಜನ ಅಷ್ಟೇ, ಏನು ಡಿಫ್ರೆಂಟ್ ಇಲ್ಲ, ಜನರ ಬಗ್ಗೆ ಡಿಫ್ರೆಂಟ್ ಇಲ್ಲ. ಬಾಡಿಗೆ ಕಟ್ತಾ ಇದ್ರೆ ಇವತ್ತು ನಾವು ಸ್ವಂತವಾಗಿದ್ದೇವೆ ಅಲ್ವಾ. ಇವಾಗ ನಾವು ಯಾರಿಗೂ ಬಾಡಿಗೆ ಕಟ್ಟೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಅವಾಗ ನೀವು ಕೊಡಬೇಕಂತ ಕೂಡ ಬಲವಂತಾಗೂ ಇಲ್ಲ. ಆದರೆ ಕೊಡಬೇಕಂತ ನಿಮ್ಮ ಮನಸ್ಸು, ನಿಮಗೆ ನಿಮ್ಮ ಆತ್ಮ ಹೇಳುವುದಾದರೆ ಚಿಕ್ಕನ ಮಾಡಕ್ ಮಾತ್ರ ಹೋಗ್ಲೇಬಾರ್ರಿ. ಹಂಗಂದ್ರೆ ಏನ್ ಹೇಳಿ, ಚಿಕ್ಕನ ಅಂದ್ರೆ ಏನ್ ಹೇಳಿ, ಕಾಯಿನ ತರ ಹಾಡು ನೋಡಿದ್ದೀರಾ? ತೆಲುಗು ಹಾಡು ನೋಡಿದ್ದೀರಾ? ಕಾಯಿನ ಏಬೇಲ್ ಕಾಣಿಕೆ ಕೊಡ್ತಾರೆ ದೇವರಿಗೆ, ನೋಡಿದ್ದೀರಾ ಹಾಡು ಪಿಕ್ಚರು? ಅದರಲ್ಲಿ ಏಬೇಲು ಒಳ್ಳೆ ಕುರಿಯನ್ನು ಹುಡುಕಿ ತಗೊಂಡ್ಬಂದು ಸಂತೋಷವಾಗಿ, ನಂದು 1,000 ರೂಪಾಯಿ ಕುರಿ ಪರವಾಗಿಲ್ಲ, ನಾನು ದೇವರಿಗಾಗಿ ನಾನು ಕಾಣಿಕೆ ಅರ್ಪಿಸ್ತೇನೆ ಅಂತ ಮಾಡ್ದ. ಆದರೆ ಕಾಯಿನ ಏನು ಮಾಡ್ದ ಗೊತ್ತಾ? ಅವನ ತೋಟಗಾರ ಎಲ್ಲ ಬೆಳೆ ಕಾಳು ಗೀಳು ಎಲ್ಲ ಮಕ್ಕಳಿಗೆ ತುಂಬಿಸ್ಕೊಂಡು ಇದನ್ನ ನಾನು ದೇವ್ರಿಗೆ ಕೊಡ್ತೀನಿ ಅಂತ ಹೇಳಿ ಇಟ್ಟುಬಿಟ್ಟು ಮತ್ತೆ ಅದರಿಂದ ಸ್ವಲ್ಪ ತೆಗಿತಾ ಇದ್ದಾರೆ. ಇಷ್ಟೊಂದು ಏನಕ್ಕೆ ನಾವು ದೇವ್ರಿಗೆ ಕೊಡೋದು? ಎಲ್ಲದರಲ್ಲಿ ಸ್ವಲ್ಪ 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 ತೆಗಿತಾ ಇದ್ದಾರೆ. ದೇವರು ಆ ಕಾಣಿಕೆ ಮೆಚ್ಚಿಲ್ಲ. ದೇವರು ಏನ್ ಮಾಡಿಲ್ಲ, ನಿನ್ನ ಕಾಣಿಕೆ ನನಗೆ ಬೇಡಪ್ಪ. ಹಲ್ಲೆಲೂಯಾ. ನಿಮ್ಮ ಮನಸ್ಸಲ್ಲಿ ಓಡ್ಬೋದು, ನಾವು ಹಾಗೆ ತಾನೇ ಕೊಟ್ಟಿದ್ದೇವೆ, ದೇವರು ಬೇಡ ಅಂತ ಹೇಳಿಲ್ಲಲ್ಲ ಪಾಸ್ಟರ್. ದೇವ್ರಿಲ್ಲ ರೀ, ನೀನ್ ಹೇಗ್ ಕೊಟ್ರೇನು ಈಸ್ ಮಾಡ್ಕೊಳೋದು ಪಾಸ್ಟರ್, ದೇವ್ರಲ್ಲ. ನೀನ್ ಹೇಗ್ ಕೊಟ್ರೇನು ಈಸ್ ಮಾಡ್ಕೊಳೋದು ಪಾಸ್ಟರ್, ದೇವ್ರಲ್ಲ.
ಆದ್ರೆ ಅವನವನ ಕ್ರಿಯೆಗೆ ತಕ್ಕ ಫಲ ದೇವರ ಹತ್ರ ಇದೆ. ಆಮೇನ್. ನೀನು ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಅದು ಫಲ ನಾನು ಕೊಡೋದಲ್ಲ. ನೀನು ಏನು ಕೊಟ್ರೆ ಲಬಕ್ಕಂತ ಈಸ್ ಮಾಡ್ಕೊಳೋದು ಫಾಸ್ಟ್ ಅಪ್ಪ. நீங்க என்ன கொடுத்தாலும் லபக்குன்னு வாங்கி போட்டுக்கிறது பாஸ்ட், கடவுள் கிடையாது. அல்லேலூயா. ஆனா நீ என்ன கொடுத்த, எப்படி கொடுத்த, அதுக்கு ஏற்ற பிரகாரம் கர்த்தர் உனக்கு செய்வார். ಆಂಡವರ್ ಸೇವ போறார். அல்லேலூயா. ನಾನು ಅದೇ ಹೇಳುತ್ತೇನೆ, ಕಾಣಿಕೆ ಈ ದಶಮ ಭಾಗದಲ್ಲಿ ಚಿಕ್ಕನವಾಗಿ ಇರಬೇಡ್ರಿ. ದೇವರಿಗೆ ಉದ್ಧಾರವಾಗಿ ಕೊಡುವವರ ಮೇಲೆ ದೇವರಿಗೆ ಏನಿದೆ ಅಂತೆ. ಇಬ್ರಿಯರ್ 1 ಕೊರಿಂಥರ್ 9 ನೋಡಿ, 1 ಕೊರಿಂಥರ್, ಬೇಗ ಹತ್ತಿ, ಟೈಮ್ ಇಲ್ಲ. 2 ಕೊರಿಂಥರ ಕಾಣಿಕೆ ಬಗ್ಗೆ 2 ಕೊರಿಂಥರ ಅನಿಸ್ತದೆ ನೋಡ್ರಿ. 9 ಓದ್ರಿ, 9:6 ಓದಿ ಬೇಗ. ಅದೇತಾ ಓದಿ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕುಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕುಯ್ಯುವನು ಎಂದು ತಿಳಿದುಕೊಳ್ಳಿರಿ. கொஞ்சமா விதிக்கிறவன் கொஞ்சமா அறுப்பான், அதிகமா விதிக்கிறவன் அதிகமா அறுப்பான். ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಮಿಸಿಕೊಂಡ ಪ್ರಕಾರ ಕೊಡಲಿ. ಚೆನ್ನಾಗಿ ಗಮನಿಸ್ಕೊಳ್ಳಿಮ್ಮ, ನಾನು ಮೌನಾಗಿ ಹೇಳ್ತಾ ಇಲ್ಲ, ವಾಕ್ಯದ ಪ್ರಕಾರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ವಾಕ್ಯವನ್ನು ಓದುವುದಕ್ಕೆ ಮುಂಚೆನೆ ನಾವೇನ್ ಮಾಡ್ತೀವಿ, ಪರಿಶುದ್ಧ ಆತ್ಮಕ್ಕೆ ಒಪ್ಪಿಸ್ಕೊಡ್ತೀವಾ ಇಲ್ವಾ? ಏನಪ್ಪಾ ಅಣ್ಣ ಮಾಸ್ಟರ್, ಇಲ್ಲಿ ನಿಂತ್ಕೊಂಡು ನಾವು ಪರಿಶುದ್ಧ ಆತ್ಮಗೆ ಹೇಳ್ತೀವ ಇಲ್ವಾ? ಪರಿಶುದ್ಧ ಆವಿಯಾನವರು ಸಭೆಗೆ பேசும்போது ಕಾದುಳ್ಳನ್ನು ಕೇಕಗಳ ಹೇಳ್ತೀವ ಇಲ್ವಾ? ಆಮೇಲೆ ಪರಿಶುದ್ಧ ಆತ್ಮನ ಚಿತ್ತಕ್ಕೆ ನಾವು ಒಪ್ಪಿಸ್ಕೊಡ್ತೀವಿ. ಅವಾಗ ಸಭೆಯವರು ಏನ್ ಮಾಡ್ಬೇಕು? ಪರಿಶುದ್ಧ ಆತ್ಮ ಮಾತಾಡುವಾಗ ಏನ್ ಮಾಡ್ಬೇಕು? ಕಿವಿ ಇರೋವರು ಕೇಳ್ಕೊಳ್ಳಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಮಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದ ಆಗಲಿ ಬಲಾತ್ಕಾರದಿಂದ, ಅಲ್ಲಿ ನಿಲ್ಲಿಸಿ, ದುಃಖ ಬಲಾತ್ಕಾರ ಈ 2 ಇಟ್ಕೊಂಡು ಸಭೆಗೆ ಕೊಡಬೇಡಿ. ನಿಮ್ಗೇನಾದ್ರೂ ಎಮರ್ಜೆನ್ಸಿ ಇದೆಯಾ, ಅದಕ್ಕೆ ಆ ದುಡ್ಡಿಗೆ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆ ದುಡ್ಡಿಗೆ ಎಮರ್ಜೆನ್ಸಿ ಇದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಒಂದು ಹಾಸ್ಪಿಟ್ಲ್ ಹೋಗ್ಬೇಕು, ಇವಾಗ ಕೊಡುವಂಥ ದಶಮ ಭಾಗ 1000-2000 ಇರಲಿ. ಆ ಎಮರ್ಜೆನ್ಸಿ ನೀನು ಹಾಸ್ಪಿಟಲ್ ಕಟ್ಟಬೇಕಾದ್ರೆ ನೀನು ಯೂಸ್ ಮಾಡು. ಫಾಸ್ಟರ್ ಹತ್ರ ಹೇಳು, ಅಯ್ಯ ಈ ಥರ ಈ ತಿಂಗಳು ನಾನು ಎತ್ತಿಟ್ಟಿದ್ದೆ, ಈ ಥರ ನನಗೊಂದು ಎಮರ್ಜೆನ್ಸಿ ಇತ್ತು, ನಾನು ಯೂಸ್ ಮಾಡ್ಕೊಂಡೆ. ನಾನು ಏನು ಹೇಳಲ್ಲ, ದೇವರೇ ಏನು ಹೇಳ್ದಿರೋವಾಗ ನಾನು ಯಾರು ಹೇಳೋಕ್ಕೆ? ಅಲ್ಲೇಲೂಯ. ಬಾಡಿಗೆ ಕಟ್ಟಕ್ಕೆ ಕಷ್ಟ ಅನ್ನುವಂಥ ಪರಿಸ್ಥಿತಿಯಿಂದ ದೇವರು ಸ್ವಂತ ಚರ್ಚೆ ಕರ್ಕೊಂಡು ಬಂದಿದ್ದಾರಾ? ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಕರ್ಕೊಂಡು ಬಂದಿದ್ದಾರಾ? ಅವಾಗ ನೀವು ದುಃಖದಿಂದ ಬಲಾತ್ಕಾರದಿಂದ ನೀವು ಕೊಡಬೇಡಿ, ಅದು ನನಗೆ ಶಾಪವಾಗುತ್ತೆ. ಆ ದುಡ್ಡು ನಾನು ತಕೊಂಡು ನಾನು ನನ್ನ ಓನ್ ಯೂಸ್ಗೆ ನಾನು ಯೂಸ್ ಮಾಡಿದ್ರೆ ಅದು ನನಗೆ ಶಾಪವಾಗಿ ಬೀಳುತ್ತೆ. ನಾನೇನು ತಗೊಂಡು ಹೋಗಿ ಚೆಲುವು ಮಾಡ್ತಾ ಇಲ್ಲ, ನಾನು ಬಡ್ಡಿ ಕಟ್ತಾ ಇದ್ದೀನಿ. ನಾನು ಇನ್ನೂ ಬಡ್ಡಿ ಕಟ್ತಾ ಇದ್ದೀನಿ, ತಿಂಗಳಿಗೆ 4,500 ಬಡ್ಡಿ ಕಟ್ತಾ ಇದ್ದೀನಿ. ಎಷ್ಟಿಗೆ? 60,000. ಅದು ಎಲ್ಲ ಸೇರಿ, ಇದು ಒಂದು 60,000 ಸೇರಿ ಬಡ್ಡಿ ಕಟ್ತಾ ಇದ್ದೀನಿ. ಅಲ್ಲೇಲೂಯ. ತಿಂಗಳಿಗೆ 3.5 ಲಕ್ಷಗೆ ಬಡ್ಡಿ ಕಟ್ತಾ ಇದ್ದೀನಿ ನಾನು ಬ್ಯಾಂಕಲ್ಲಿ. ಅಲ್ಲೇಲೂಯ. ಅವಾಗ ನೀನು ದುಃಖದಿಂದ ಬಲಾತ್ಕಾರದಿಂದ ನಿನ್ನೊಂದು ಬೆಂದು ನೀನು ಕಷ್ಟಪಟ್ಟು ಬೆವರಿಟ್ಟು ನೀನು ದುಡಿದು ರಾತ್ರಿ ಹಗಲು ಮಳೆ ಗಾಳಿ ನೀನು ದುಡಿದು ನನ್ನ ಹತ್ರ ಅದು ನೀನು ದುಃಖದಿಂದ ಬಲಾತ್ಕಾರ ಇದು ವೇದನೆಯಿಂದ ನೀನು ಕೊಡುವಾಗ ಅದನ್ನು ನಾನು ತೆಗೆದು ಯೂಸ್ ಮಾಡಿದ್ರೆ ಅದು ನನಗೆ ಶಾಪ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆಮೇಲೆ ನೋಮೇನಾ ಆಮೇಲೆ ಪೊಂದಿಚ್ಚು. ಹಲ್ಲೆಲೂಯಾ. ನಿಮ್ಮ ಹೃದಯದಲ್ಲಿ ನೀವು ಕೊಡಬೇಕು. ನಾನು ದೇವರಿಗೆ ನಾನು ಕರೆಕ್ಟಾಗಿ ಕಾಲಿಗೆ ಇನ್ಮೇ ನಾನು ಚಿಕ್ಕನ ಮಾಡಬಾರ್ದು. ಎಷ್ಟೋ ದುಡ್ಡು ನಾನು 50, 100 ವೇಸ್ಟಾಗಿ ನಾನು ಖರ್ಚು ಮಾಡ್ತೇನೆ. ನನ್ನ ದೇವ್ರ ಸಮ್ಮುಖಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಕಾಣಿಕೆ ಹಾಕ್ತೀನಿ. ನಿನ್ನ ಹೃದಯ ನಿನಗೆ ಹೇಳಬೇಕು. ನಾನು ತಕೋಣ 10 ರೂಪಾಯಿ ಸಂಬಳದಲ್ಲಿ
ನಾವು ₹1 ನಾನು ದೇವರ ಸಮ್ಮುಖಕ್ಕೆ ಕೊಡಬೇಕು ಕರೆಕ್ಟ್ ಆಗಂತ ನಿನ್ನ ಹೃದಯದಲ್ಲಿ ನೀವು ನಿರ್ಮಿಸಿಕೊಳ್ಬೇಕು. ಇಲ್ಲ ಅಂದ್ರೆ ಕೊಡ್ಲೇಬೇಡಿ. ಕಾಯಿನ ತರ ಚಿಕ್ಕನ ಮಾಡಕ್ ಹೋಗ್ಬೇಡಿ. ಅವನ ಕಾಣಿಕೆ ದೇವರು ಏನ್ ಮಾಡಿಲ್ಲ, ಸ್ವೀಕಾರ ಮಾಡಿಲ್ಲ, ತಿರಸ್ಕಾರ ಮಾಡಿದ್ರು. ಅದಕ್ಕೆ ಮಲಕ್ಯ 3ನೇ ಅಧ್ಯಾಯ ತೆಗೆದುಕೊಳ್ಳಿ. ಮಲಕ್ಯ 3 ತೆಗೆದುಕೊಳ್ಳುವಾಗ ಅಲ್ಲಿ ದೇವರು ಮಾತು ಏನು ಹೇಳುತ್ತು, ವಾಕ್ಯ ಇದೆಲ್ಲ ದೇವರ ವಾಕ್ಯ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮ ಭಾಗವನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿ. ನೋಡಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಆಲಯ ದೊಡ್ಡದಾಗಿ ಕಟ್ಟಲ್ಪಟ್ಟಿತ್ತು. ಪಿಲ್ಲರ್ಸ್ ಎಲ್ಲ ಬಂಗಾರದಲ್ಲೇ ಇತ್ತು. ಬಂಗಾರ ತಗಡಿಂದ ಅದನ್ನು ಮುಚ್ಚಲ್ಪಟ್ಟದಾಗಿತ್ತು. ಪಿಲ್ಲರ್ಗಳು, ಕಂಬಗಳೆಲ್ಲ ಬಂಗಾರ. ಹಲ್ಲೆಲೂಯ, ಬಂಗಾರದಲ್ಲೇ ಇತ್ತು. ಆಲಯ ಸಖತ್ತಾಗಿತ್ತು. ಲಕ್ಷಾಂತರ ಜನ ಅಲ್ಲಿ ಬಂದು ಆರಾಧನೆ ಮಾಡ್ತಾ ಇದ್ರು. ಒಳ್ಳೆ ಕಾಣಿಕೆ. ಅವಾಗ ಹೇಗೆ ಆಲಯ ಆಹಾರ ಶೂನ್ಯ ಆಗುತ್ತೆ? ಹಾಗಂದ್ರೆ ಕೊರತೆ ಉಳ್ಳದಾಗುತ್ತೆ. ಬಂಗಾರದಲ್ಲೇ ಕಟ್ಟಿದಂತ ಚರ್ಚು ಹೇಗೆ ಕೊರತೆ ಉಳ್ಳದಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವು ಎಷ್ಟು ದುಡ್ಡು ಆಲಯದಲ್ಲಿ ಕಾಣಿಕೆ ಎದ್ದಿರ್ಬೋದು, ದಶಮ ಭಾಗಗಳು ಇದ್ದಿರ್ಬೋದು. ಮತ್ತೆ ಯಾಕೆ ಈ ವಾಕ್ಯ ದೇವರು ಕೊಟ್ಟರು ಅಂತ ಹೇಳುವುದಾದರೆ, ನಮ್ಮ ಜನರೇಷನ್ ಅಲ್ಲಿ ಇರುವಂತ ಇಂಥ ಆಲಯಗಳು ಕೊರತೆ ಉಳ್ಳದಾಗಿರಬಾರ್ದು. ಇಂಥ ಆಲಯಗಳು ಕೊರತೆ ಉಳ್ಳದಾಗಿರಬಾರ್ದು. ನಾವು ಹಬ್ಬದ ಟೈಮಲ್ಲಿ ಕೇಳಿದ್ರೆ ಏನ್ ಡೆಕೋರೇಷನ್ ಮಾಡ್ತೀರಾ? ನನ್ನ ಹತ್ರ ಕಾಸಿಲ್ಲ, ನಿನ್ನ ಹತ್ರ ಕಾಸಿಲ್ಲ ಅಂತೀರಾ. ಕೆಲವರು ಇದ್ರೆ ಕೊಡ್ತೀರಾ, ಮಾಡ್ತೀರಾ, ಇಲ್ಲ ಅಂದ್ರೆ ಇಲ್ಲ ಅಂತೀರಾ. ಅದೇ ನೀವು ಕೊಡುವಂತ ದಶಮ ಭಾಗಗಳು, ಕಾಣಿಕೆಗಳನ್ನು ಸ್ವಲ್ಪ ಎಂಕರೇಜ್ ಮಾಡಿ ಬಂದ್ರೆ, ನಿಮ್ಮ ಹತ್ರ ನಾನು ಯಾಕೆ ದುಡ್ಡು ಕೇಳ್ತೀನಿ, ಡೆಕೋರೇಷನ್ ಮಾಡಬೇಕು, ಪೇಂಟಿಂಗ್ ಬಿಡು, ಅದು ನಾವು ನಮ್ಮ ಕಾಂಟ್ರಾಕ್ಟ್ ಇವಾಗ ತಗೊಂಡ್ಬಂದು ಇಟ್ಟಿದ್ದೀನಿ. ಕಾಸ್ಟ್ಲಿ ಐಟಮ್ ಪೇಂಟ್ ಇಟ್ಟಿದ್ದೀನಿ, ಹೊಡೆಯಕ್ಕೆ ಸಮಯ ಇಲ್ಲ, ಇರಲಿ. ನೀವು ಕೊಡೋದು ಮಾಡೋದು ಕರೆಕ್ಟಾಗಿ ಕೊಟ್ಬಿಟ್ರೆ ಸಭೆಗೆ, ನಾವು ಯಾಕೆ ನಿಮ್ಮ ಹತ್ರ ಟ್ಯಾಕ್ಸ್ ಹಾಕ್ತೀವಿ? ನಾವು ಬೇರೆ ಪಾಸ್ಟರ್ಗಳ ಥರ ಅಲ್ಲ, ಎಲ್ಲ ಇಸ್ಕೊಂಡು ಕ್ರಿಸ್ಮಸ್ಗೆ 5,000 ಸಾವಿರ ಕೊಡಿ ಅಂತ AC ಇಲ್ಲ, ಒಂದು 500 ರೂಪಾಯಿ ಸೀರೆ ತಂದು ಕೊಟ್ಬಿಟ್ಟು ಜೋಬಲ್ಲಿ ಹಾಕೊಂಡು ಹೋಗೋ ಪಾಸ್ಟರ್ ಅಲ್ಲ ನಾವು. ನಿಮಗೆ ವಾಕ್ಯದ ಪ್ರಕಾರ ಹೃದಯಕ್ಕೆ ಹೇಳಿದ್ರೆ ಕೊಡಿ, ಇಲ್ಲಾಂದ್ರೆ ಬಿಡಿ. ನೀವು ಪಾಸ್ಟರ್ ನಾನು 5 ಕೊಡ್ತೀನಿ, ನಾನು 2 ಕೊಡಿದ್ರೆ ನಾನು ಬೇಡ ಅನ್ನಲ್ಲ, ನಾನು ತಗೊಳ್ತೀನಿ, ಯೂಸ್ ಮಾಡ್ತೀನಿ. ಹಲ್ಲೆಲೂಯ. ಸತ್ಯನಾ ಇಲ್ವಾ? ನಾವು ಆವತ್ತಿಂದ ಇವತ್ತುವರೆಗೂ ಅದೇ ಥರನೇ ಇದ್ದೀವಿ. ಸ್ವಲ್ಪ ಕೋಪ ಕಮ್ಮಿ ಮಾಡಿದ್ದೀವಿ. ಸ್ವಲ್ಪ ವಾಕ್ಯಗಳು ಹೋಗ್ತಾ ತಾಳ್ಮೆ ಉಳ್ಳವರಾಗಿದ್ದೇವೆ. ಸಭೆ ಅನ್ನುವಂಥ ವಿಷಯದಲ್ಲಿ ತಾಳ್ಮೆ ಉಳ್ಳವರಾಗಿ ಬಂದಿದ್ದೇವೆ. ಯಾಕಂದ್ರೆ ಆ ವಾಕ್ಯ ನನ್ನಲ್ಲಿ ಹೋಗ್ತಾನೆ ಇದೆ. ನೀವು ಕೊಡೋ ಕಾಣಿಕೆ, ನೀವು ಕೊಡೋ ದಶಮ ಭಾಗಗಳು ಪ್ರತಿಯೊಬ್ಬರು ಕರೆಕ್ಟಾಗಿ ಕೊಟ್ಬಿಟ್ರೆ, ನೀವು ವರ್ಷಕ್ಕೆ ಕೊಡೋದು ಬೇಕಾಗಿಲ್ಲ ನನಗೆ. ಒಂದು ವೇಳೆ ನೀವು ಆಯ್ತು ಇಲ್ಲ ನಾನು ಕೊಡ್ತೀನಿ, ನಾನು ಫಸ್ಟಿಂದಾನೇ ಈ ಪದ್ಧತಿಯಲ್ಲಿ ಬಂದಿದ್ದೇನೆ, ನಾನು ಕೊಡಲೇಬೇಕು, ನಿನ್ನ ದೇವ್ರ ಮೇಲೆ ನಿನಗೆ ಸಂತೋಷ ಇದೆ, ದೇವ್ರ ಆಲಯಕ್ಕೆ ನೀನು ಮಾಡಬೇಕು, ದೇವ್ರ ಸಮ್ಮುಖಕ್ಕೆ ಮಾಡಬೇಕು, ನೀನು ಕೊಡುವಾಗ ನಾನು ನಿನ್ನ ತಡೆ ಹಾಕಲ್ಲ, ತಡೆ ಮಾಡಲ್ಲ. ಅದಕ್ಕೆ ದೇವರು ಆವತ್ತು ಬಂಗಾರದ ಆಲಯದಲ್ಲೇ ಅನೇಕ ಕಾಣಿಕೆ ದಶಮ ಭಾಗದಲ್ಲಿ ಇದ್ದಂತ ಸಾಲೋಮೋನನ್ನು ಕಟ್ಟಿದ ಆ ದೇವರ ಆಲಯ, ಬೇತೇಲ್ ಆಲಯದಲ್ಲೇ, ಬೇತೇಲ್ ಕಂಬ ಇಟ್ನಲ್ಲ ಅದ ಆಲಯ, ಆ ಜಾಗದಲ್ಲಿ ಕಟ್ಟಿದಂತ ಎಷ್ಟೋ $1,000,000 ಕೋಟಿ ಗಟ್ಲೆ ಆದ ಆಲಯದಲ್ಲಿ ದೇವರು ಆವತ್ತೇ ಮಾತಾಡ್ಬಿಟ್ರು ಪರಿಶುದ್ಧಾತ್ಮನ ಮೂಲಕ, ಆಲಯ ಕೊರತೆ ಉಳ್ಳದಾಗಿ ಮಾರ್ಪಡದ ಹಾಗೆ ನಿಮ್ಮ ದಶಮ ಭಾಗವನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿ. ಭಂಡಾರ ಅಂದ್ರೆ ಆಲಯ. ಆಲಯದ ಅಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಸ್ಟೋರ್ ರೂಮ್ ತರ ಇತ್ತು, ಅದದ ಭಂಡಾರ. ಅದರಲ್ಲಿ ಸೇರ್ ಸಿಗ್ತಾ ಇದ್ರು. ಆಗಿನ ಕಾಲದಲ್ಲಿ ದುಡ್ಡು ಇಲ್ಲಮ್ಮ, ಆಗಿನ ಕಾಲದಲ್ಲೆಲ್ಲ ಅಷ್ಟು ದುಡ್ಡು ಇಲ್ಲ. ಬೆಳ್ಳಿ ಕಾಸು, ಬಂಗಾರ ಕಾಸು, ಅದು ಬಿಟ್ರೆ ಅಕ್ಕಿ, ಗೋಧಿ, ಧಾನ್ಯಗಳು, ವ್ಯವಸಾಯ ಮಾಡುವಂತ ಪ್ರತಿಯೊಂದು ಕಾಣಿಕೆಯಾಗಿತ್ತು ಅವ್ರಿಗೆ. ಧಾನ್ಯಗಳು, ಅದು ಒಂದು ದೊಡ್ಡ ಭಂಡಾರ. ಹಳ್ಳಿಗಳೆಲ್ಲ ದೊಡ್ಡ ಮಡಿಕೆ ತರ ಮಾಡ್ಬಿಟ್ಟಿರ್ತಾರೆ, ಇಲ್ಲಿ ಒಂದು ತೂತು ಇಟ್ಬಿಟ್ಟಿರ್ತಾರೆ, ಮೇಲೆಯಿಂದ ಸ್ಟೋರ್ ಮಾಡಿ ಬೇಕನ್ನೋವಾಗ ಇಲ್ಲಿ ತಗೊಳ್ತಾ ಇದ್ದಾರೆ. ಇವಾಗೂ ಇದೆ ಕೆಲವ್ರ ಮನೆಯಲ್ಲಿ, ಅದ ಭಂಡಾರ. ಅಂತ ಭಂಡಾರಗಳನ್ನು ಮಾಡಿಟ್ಟಿದ್ರು. ತರುವಂತಹ ಕಾಣಿಕೆ ದಶಮ ದುಡ್ಡು ಕಾಸಲ್ಲ, ಅವತ್ತಿದ್ದಿಲ್ಲ, ಬರೀ ಧಾನ್ಯಗಳು ತೆಗೆದುಕೊಂಡು ಬಂದು ಅದರಲ್ಲಿ ಸೇರಿಸ್ತಾ ಇದ್ರು. ಕೊರತೆ ಉಳ್ಳವರಿಗೆ ಅದನ್ನು ಕೊಟ್ಟು ನೀಗಿಸ್ತಾ ಇದ್ರು. ಅಪೊಸ್ತಲರ ಕಾಲದಲ್ಲಿ ಕೂಡ ದೇವರ ವಿಶ್ವಾಸಿಗಳು ದೇವರ ಮೇಲೆ ವಿಶ್ವಾಸದಿಂದ
ಏನ್ ಮಾಡಿದ್ರು? ಎಕ್ಸ್ಟ್ರಾ ಇದ್ದಂತ ಆಸ್ತಿಗಳನ್ನೆಲ್ಲ ಮಾರಿ ತಂದು ಅಪೊಸ್ತಲರ ಕೈ ಕೊಟ್ಟರು. ಯಾಕೆಂದ್ರೆ ಕೊರತೆ ಉಳ್ಳವರು ಕೊರತೆಗಳನ್ನು ನೀಗಿಸಿ. ಇವತ್ತು ಒಬ್ರು ಬರ್ತಾ ಇದ್ರು, ಅವ್ರು ಇವಾಗ ಬರ್ತಾ ಇಲ್ಲ. ಯಾಕೆ ಅಂತಾನು ನೀವು ಕೇಳ್ತಾ ಇಲ್ಲ ನನ್ನ. ಯಾಕೆ ಫಸ್ಟ್ ಚರ್ಚೆಗೆ ಬರ್ತಾ ಇಲ್ಲ ಅವರು? ಕಸ್ತೂರಿ ಅಮ್ಮ ಮಗನಿಗೆ ಅಡ್ಮಿಷನ್, ಊರು ತುಂಬಾ ಸಾಲ, ನಾನಾ ಮಾಡು ಒಂದೆ வாமா அவங்க வீட்டுக்கு ஒரு நாள் ஜபம் பண்ணலாம். ஐயோ எங்க வீட்டுக்காரர் ஒத்துக்கிறது இல்லை. ஃபர்ஸ்ட் ಏನಂದ್ರು, ರಕ್ಷಣೆ ಹೊಂದಿದ್ದಾರೆ, ಹಂಗ ರಾವ್ ಭೋಜನ ಅವ್ರು ಹಿಡ್ಕೊ ಪೋರ, ಹಿಂಗ ನಾನು ರಾವ್ ಭೋಜನ. ಏನ್ ಬೇರೆ ಮಾತೆತ್ತಿದ್ರೆ ಸುಳ್ಳು. ದರಿದ್ರ ಬರ್ತೀರ, ಇನ್ನೇನ್ ಬರುತ್ತೆ? ಸುಳ್ಳು ಹೇಳ್ತಾರಪ್ಪ ಯಾವ್ದನೋ ಒಂದು ಕಾರಣಕ್ಕೆ, ಒಳ್ಳೆ ವಿಷಯಕ್ಕೋ ಯಾವ್ದನೋ ಒಂದು ಎಮರ್ಜೆನ್ಸಿ. ಏನ್ ಮಾತೆತ್ತಿದ್ರೆ ಸುಳ್ಳ. ಕೊಟ್ನೋವಮ್ಮ ರಾವ್ ಭೋಜನ ಇಲ್ಲ, ಅವ್ರು ಅಂದ ಚರ್ಚೆಗೆ ಪೋರ, ನಾನು ಹಿಂಗೆ ಒಂದು ರಾವ್ ಭೋಜನ கடன் சீட்டி போட்ட, இது போட்ட, கட்ட முடியல, கடன் எவ்வளோ மாங்குது? 5 லட்சம் ரூபாய். யாருக்கிட்ட கேட்குது? நம்ம கடமே தீர்க்க முடியும். பையனுக்கு அட்மிஷன் இவங்க ನೋಡಿದ್ರೆ ஏமா வந்தனில்ல இப்போ கூட இல்லை, எங்கள் வீட்டுக்காரர் பொட்டு வைக்க சொல்றாரு, பூஜை பண்ண சொல்லு. ஏமா அவர் ரசிக்கப்படுற ஆபோசனம் இல்லை, அவர் பின் வாங்கிட்டாரு. அவர் ரசிக்கப்படல, அவர் ரசிக்கலாம் படல. நான் சொல்லவே இல்லை. அப்படி நாம இது முறை சொல்லிக்கிற அவர் அந்த சர்ச்சுக்கு போறாரு, ராபோஜன் நான் இங்க வரேன்ட்டு. ಇಲ್ಲ, ಅವ್ರು ರಚಿಕಪಡಲ, ಅವ್ರು ಹಿಂದುವ ತಾಕರಾಡಿ. 2 ವಾರ 3 ವಾರ ಆಯಿತು. 4ನೇ ವಾರ ಫೋನ್ ಅವರೇ ಮಾಡ್ತಾ ಇದ್ದಾರೆ. ಸಾರಿ 2 வாரமா பிரச்சனை. சரிம்மா ராவ் போஜனம் இருக்குதுமா இந்த வாரம், அதுக்கு தான் பாஸ்டிங் போட்டுக்கிறேன். சாப்பிட்டீங்களா? ஐயா சாப்பிடல, பாஸ்டிங் இருக்கிறேன். ஏமா ಅದು ನಾಳೆಗೆ ಎಬ್ಡೇನಾ ಒಂದು ರಾವ್ ಬೆರ್ರಿ ಮಾತೆತ್ತಿದ್ರೆ ಸುಳ್ಳು. ಒಂದಿನ ಕೆಲಸದ ಮೇಲೆ 2 ಬಂಗಾರ ಬಳೆ 2 ಜುಮ್ಕಿ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಯಮ್ಮ ಪೊಲೀಸ್ನ ಕರೀತೀನಿ ಅಂದ್ಬಿಟ್ಟು ನನಗೆ ಹೇಳಿದ್ರು, ಏನಾಗಲ್ಲ ಧೈರ್ಯವಾಗಿ ನಾಳೆ ಹೋಗು, ರಾತ್ರಿ ಪ್ರಾರ್ಥನೆ ಮಾಡು. ಬೆಳಿಗ್ಗೆ ಹೋದ್ರಂತೆ. ಓನರ್ ಏನು ಮಾತಾಡಿಲ್ಲ ಅಂತೆ, ಪೊಲೀಸ್ ಬಂದಿಲ್ಲ ಅಂತೆ. ಸಂಬಳ ಕೊಟ್ಬಿಟ್ಟು ನಾಳೆನಿಂದ ವೇಲಿಗೆ ಬರಾದೆ ಅಂದ್ಬಿಟ್ಟು. ಕದ್ರೋ ಇಲ್ವೋ ಅದು ಬೇರೆ ವಿಷಯ. ಎಷ್ಟೋ ಪರಿಸ್ಥಿತಿ ಟೈಮಲ್ಲಿ ದೇವರು ಕಾಪಾಡಿದಾರಲ್ಲ, ಆ ಕಾಪಾಡಿದ ವಿಷಯಕ್ಕೆ ಕೃತಜ್ಞತೆ ಹೇಳಕ್ಕೆ ಮನಸ್ಸಿಲ್ದಿರೋರು ಇವರಲ್ಲ. ಕೆಟ್ಟದ್ದು ಮಾಡಂದ್ರೆ ಒಳ್ಳೆದೇ ಮಾಡೋರು, ಒಳ್ಳೇದು ಮಾಡಂದ್ರೆ ಮಾಡಲ್ಲ. ದರಿದ್ರ ಬರ್ದಿರ ಇನ್ನೇನ್ ಬರುತ್ತೆ ಹೇಳಿ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವಾಗ ದೇವ್ರು ಹೇಳ್ತಾ ಇದ್ರೆ, ನನ್ನ ಹತ್ರದಿಂದ ನೀನು ಕದ್ಕೊಳ್ತಾ ಇದೆಯಾ? ಅಲ್ಲೇ ಮಲ್ಲಕ್ಯ 3 ಮೇಲೆ ಹೇಳ್ತದೆ, ನನ್ನ ಹತ್ರದಿಂದ ಕದ್ಕೊಳ್ತಾ ಇದೆಯಾ? ಅವಾಗ ಭಕ್ತ ಕೇಳ್ತಾನೆ, ದೇವರೇ ನಿನ್ನ ಹತ್ರ ನಾನು ಏನು ಕದೀಲಿ? ದಶಮ ಭಾಗ ಕದೀತಾ ಇದೆಯಾ? ಏನು ಕದೀತಾ ಇದೆಯಾ? ಏನಕ್ಕೆ ಕದೀತಾ ಇದೆಯಾ? ನಿಮ್ಮ ಅವಮಾನ ಪಡಿಸಕ್ಕಲ್ಲ. ಇನ್ನ ನೀವು ದೇವರ ಆಶೀರ್ವಾದ ಹೊಂದಿಕೊಂಡಿಲ್ಲ. ನಿಮ್ಮ ಶರೀರದ ರೀತಿಯ ಆಶೀರ್ವಾದದಲ್ಲೇ ಇದ್ದೀರಾ. ಇನ್ನು ದೇವರ ಆಶೀರ್ವಾದ ನೀವು ಕಂಡಿಲ್ಲ. ಇನ್ನ ನಿಮಗೆ ಡಬಲ್ ಪೇಮೆಂಟ್ ಆಗಿಲ್ಲ, ಡಬಲ್ ಸಂಪಾದನೆ ಇಲ್ಲ ನಿಮ್ಮ ಹತ್ರ. ಹಲ್ಲೆಲೂಯಾ. ಯಾಕೆ ಅಂದ್ರೆ ನೀವು ಕದಿಯೋದು ಬಿಡಬೇಕು ಅಂತ ದೇವರ ಆತ್ಮ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಕದಿಯೋದು ಬಿಡಬೇಕು. ಇವಾಗ 1-2 ತಿಂಗಳ ಮುಂಚೆ ನಾನು ಹುಣಸೂರು ಮೀಟಿಂಗ್ ಹೋಗಿಲ್ಲ, ಕೆಲಸ ಇತ್ತು. ಅದಕ್ಕಂತ ದಶಮ ಭಾಗ ಹಂಗೆ ಇಟ್ಕೊಳೋಣ ಅಂತ ನಾನು ನೋಡಿಲ್ಲ. ಆ ವಿಜಿ ಪಾಸ್ಟರ್ಗೆ ಫೋನ್ ಪೇ ಮಾಡ್ತೇನೆ. எழுதிட்டு என் பேர் எழுதி பாஸ்டர்கிட்ட கொடுத்துட்டு சொல்லிட்டு ಎಮರ್ಜೆನ್ಸಿ. ಯಾಕೆ? ವಾಕ್ಯ ಮಾತಾಡೋನು ನಾನು ಕರೆಕ್ಟ್ ಆಗಿದ್ರೆ ತಾನೆ ವಾಕ್ಯ ಕೇಳೋರು ನೀವು ಕರೆಕ್ಟ್ ಆಗಿರೋದು ಅಲ್ವಾ? ಕರೆಕ್ಟಾ ಇಲ್ವಾ? ನಾನು ಹೇಳ್ತಾ ಇರೋದು ಸತ್ಯನ ಇಲ್ವಾ? ಅವಾಗ ಇನ್ನ ನೀವು ದೇವರ ಪರಿಪೂರ್ಣವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ ದೇವರಿಗೆ ನೀವು ನೀತಿ உள்ளவராக இரு. தேவருக்கு ஆண்டவருக்கு உண்மை உள்ளவர்களாக இருங்க. ஆண்டவருக்கு உண்மை உள்ளவராக இருங்க. அப்போ உண்மை உள்ளவர்களாக இருந்தீங்கன்னா தேவன் எப்படி ஆசீர்வதிக்கிறார் பாருங்க. ஓதி ಅದೇ ಮಲಕ್ಯ ಓದಿ. ನೀವು ಕೊಟ್ಟು ಕರೆಕ್ಟಾಗಿ ಕೊಟ್ಟು ನೋಡುವುದಾದರೆ ನಾನು ಪರಲೋಕದ ಡೋರನ್ನು ತೆಗೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಆಶೀರ್ವಾದಗಳನ್ನು ತುಂಬಿಸುವೆ. ಆಮೇಲೆ ಅಂತ ಹೇಳ. ಹಲ್ಲೆಲೂಯಾ. ಕಾಯಿನ ಹಾಗೆ ಹೃದಯ ಉಳ್ಳವರಾಗಿರಬೇಡಿ, ಕಾಯಿನ ಹಾಗೆ ಮನಸ್ಸುಳ್ಳವರಾಗಿರಬೇಡಿ, ಅನನ್ಯ ಸಫರಿ ಹಾಗೆ ಮನಸ್ಸುಳ್ಳವರಾಗಿರಬೇಡಿ. ನೋಡಿ ಅವ್ರೇನ್ ಮಾಡಿದ್ರು? 1 ಕೋಟಿ ರೂಪಾಯಿಗೆ ಆಸ್ತಿ ಮಾಡಿದ್ರು, ಎಲ್ಲ ಮಾಡಿದ್ರು.
ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಕ್ಸ್ಟ್ರಾ ಇದು ಸೈಟ್ ಗೀಟ್ ಎಲ್ಲ ಮಾರಾಕ್ಬಿಟ್ರು, ತಂದು ಪಾಸ್ಟರ್ಗಳ ಕೈಯಲ್ಲಿ ಕೊಟ್ಟರು. ನಮ್ಮ ಊಳಿಯದಲ್ಲಿ ಸೇವೆಯಲ್ಲಿ ಯಾರು ಕಮ್ಮಿ ಇದೆಯೋ, ಅವ್ರಿಗೆ ಕೊರತೆ ಇದೆಯೋ ಅವ್ರಿಗೆ ಇದು ನೀವು ಹೆಲ್ಪ್ ಮಾಡ್ಬೋದನ್ನು ಕೊಟ್ಟರು. ಆದರೆ ಇನ್ನೂ ಒಂದು ಕುಟುಂಬ ಕೂಡ ಹೋಗಿ 1 ಕೋಟಿಗೆ ಒಂದು ಜಮೀನು ಮಾಡಿ ಬಂದರು. 25 ಲಕ್ಷ ತೆಗೆದಿಟ್ಕೊಂಡು 75 ಲಕ್ಷ ಪೇತ್ರ ಹತ್ರ ತಂದರು. ಆಗಿನ ಕಾಲದಲ್ಲಿ ಪೇತ್ರ ಮೇಲೆ ಪರಿಶುದ್ಧ ಆತ್ಮನು ಭಯಂಕರವಾದ ಕಾರ್ಯಗಳನ್ನು ಮಾಡ್ತಾ ಇದ್ರು, ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ರು. ಇವರು ತಂದು 75 lakhs நாங்களும் சைட்டை விற்றோம், நாங்களும் உதவி செய்கிறோம் ஏழைகளுக்கு, கத்தருக்கு கொடுக்குறோம், இந்தாங்க 75 லட்சம். பேதர் கேட்குறான், வெறும் 75 லட்சத்துக்கு தான் விற்றீங்களோ? ஆமோ, பரிசுத்த ஆவியானவரை ஏமாத்தினீர்கள் அப்படின்னு சொன்னோன்னா அந்த அம்மா அங்கேயே ஸ்பாட் அவுட். ஐயா ஸ்பாட் அவுட். அம்மா வராங்க ஐயாவை தேடி. எங்கள் வீட்டுக்காரர், அம்மா 25 லட்சத்துக்கு தான் விற்றீங்களா ஜமீன்? ஆமாம் அவ்வளோதான். கண்டிப்பாவா? கண்டிப்பா. ஆவியானவரை ஏமாத்தினதுனால உங்கள் வீட்டுக்காரர் இப்போ தான் செத்தாரு, எத்தனை போய் அங்கே வச்சுட்டு வந்துக்கிறாங்க பாடியை, அவங்க வாசல்லே இருக்கிறாங்க பாருங்க. சொன்னோன்னு இந்த அம்மா கூட அவுட்டு. அல்லேலூயா. ஆவியானவரை ஏமாற்றக்கூடாது. அவர் வெளியே எங்க இல்லை, உனக்குள்ள தான் இருக்கிறார், எனக்குள்ள தான் இருக்கிறார். அல்லேலூயா. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆವಾಗ ದೇವರನ್ನು ನಾವು ಕೊಟ್ಟು ಪರೀಕ್ಷಿಸಿ ನೋಡುವಾಗ ದೇವರು ಏನ್ ಮಾಡ್ತಾರಂತೆ, ಸಾಕುಪ್ಪ ಅಂದ್ರೆ ನಿನ್ನ ಬಿಡಲ್ಲ, ನಿನ್ನ ಅಕೌಂಟ್ ತುಂಬುತ್ತಾನೆ ಇರ್ತದೆ. ಆಮೇಲೆ ಅಂತ ಹೇಳಿ ಪಾಸಿಟಿವ್ ಆಗಿ ಹೇಳಿ. ಹಲ್ಲೆಲೂಯಾ. ನಿನ್ನ ಬ್ಯಾಂಕ್ ಅಕೌಂಟ್ ದರಿದ್ರವಾಗಿರಲ್ಲ, ಸೊನ್ನೆಯಾಗಿರಲ್ಲ. ಅದ್ರ ಪಕ್ಕದಲ್ಲಿ ಇನ್ನೊಂದು 1000 ಬೀಳುತ್ತೆ. 1000ನ 4 ಸೊನ್ನೆ ಒಂದು ಬೀಳುತ್ತೆ. ಸೊನ್ನೆಯಾಗಿ ದರಿದ್ರವಾಗಿರಲ್ಲ, ಅದು ಪಾಸಿಟಿವ್ ಆಶೀರ್ವಾದವಾಗಿರುತ್ತೆ. ಆಮೇಲೆ ನೀತಿವಂತನ ವಂಶ ಭಿಕ್ಷೆ ಬೇಡ ಪರಿಸ್ಥಿತಿಯಲ್ಲಿ ದೇವರು ಬಿಡಲ್ಲ. ನೀನು ಅನೇಕರಿಗೆ ಕೊಡುವ ಹಾಗೆ ದೇವರು ನಿನ್ನ ಕೈ ಪ್ರಕಾಶಗಳನ್ನು ಆಶೀರ್ವದಿಸ್ತಾರೆ. ಇಟ್ಟು ಎಣ್ಣೆ ಮಗ್ಗಲಲ್ಲಿ ಕೊರತೆ ಉಳ್ಳದ ಆಗದಿರ ತುಂಬಿ ಹೊರ ಸರಿಸುವಂತೆ ದೇವರು ಮಾಡಿ ತೋರಿಸುತ್ತಾರೆ. ಆಮೇಲೆ ಎಲಿಯನ ಕಾಲದಲ್ಲಿ ಶಾರಪ್ತ ವಿಧಿವಿ ಇರೋದು ಸ್ವಲ್ಪ ತಿಂದು ಸಾಯ್ಬೇಕಾಗಿತ್ತು, ಆದ್ರೆ ದೇವರು ಅಲ್ಲಿ ಕಳಿಸಿದ್ರು. ಅಮ್ಮ, ದೇವರು ಮನುಷ್ಯ ಹೇಳಿದ ಮಾತನ್ನು ಕೇಳು, ನೀನು ಮಾಡುವ ಆ ರೊಟ್ಟಿಯಲ್ಲೇ ಚಿಕ್ಕದಾಗಿ ನನಗೊಂದು ಮಾಡ್ಕೊಂಬ. ದೇವರು ಈ ಬರಗ ಕಾಲ ತೀರುವವರೆಗೂ ನಿನ್ನ ಮಗ್ಗಲಲ್ಲಿ ಎಣ್ಣೆ ಇಟ್ಟು ಕೊರತೆ ಇಲ್ದಿರ ದೇವರು ಮಾಡ್ತಾರೆ. ತಂದು ಕೊಟ್ಲು ನಂಬಿಕೆಯಿಂದ. ಬರಗ ಕಾಲ ತೀರವರೆಗೂ ಆಕೆಯ ಮನೆಯಲ್ಲಿ ಕೊರತೆನೇ ಇಲ್ಲ. ಹಲ್ಲೆಲೂಯಾ. ಯಾರು ಹೇಳಿದ್ದು? ದೇವರ ಮನುಷ್ಯ ಹೇಳ್ದ. ಆಮೇಲೆ ಈ ಮನುಷ್ಯನನ್ನು ಕೂಡ ದೇವರ ಮನುಷ್ಯ ಅಂತ ಭಾವಿಸಿ ಫಸ್ಟ್. ಹಲ್ಲೆಲೂಯಾ. ಪಾಸ್ಟರ್ ಅಂತ ನೀವು ರೆಸ್ಪೆಕ್ಟ್ ಕೊಡಿ. ದೇವರಿಂದ ಕರೆಸಿಕೊಳ್ಳಲ್ಪಡದಿರ, ದೇವರಿಂದ ಕೊಡಲ್ಪಟ್ಟಿದ್ದಂತೆ ಈ ಆಕಾಶದ ಕೆಳಗೆ ಭೂಮಿಯ ಮೇಲೆ ಯಾರಿಂದಲೂ ಕೊಡಲ್ಪಡಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಾಮ, ಯೇಸು ನಾಮದಿಂದಲೇ ಕೊಡಲ್ಪಡುವುದು ಪ್ರತಿಯೊಂದು. ಸೇವಕನಾಗಿ ನಾನು ಯೋಚನೆ ಮಾಡಿಲ್ಲ, ಪೀಟರ್ ಪಾಸ್ಟರ್ ಯೋಚನೆ ಮಾಡಿಲ್ಲ. ಪರಲೋಕದಿಂದ ತಂದೆಯಾದ ದೇವರ ಚಿತ್ತದ ಪ್ರಕಾರ ಕರೆಯಲ್ಪಟ್ಟವನಾದ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಅಭಿಷೇಕ ಹೊಂದಿ ಪಾಸ್ಟರ್ ಆಗಿರುವಂತ ನನಗೆ ಮೊದಲು ನೀವು ರೆಸ್ಪೆಕ್ಟ್ ಕೊಡೋದು ಕಲೀರಿ. ಹಲ್ಲೆಲೂಯಾ. ಒಂದು ಬರ್ತಡೇ ಬರುತ್ತೆ, ನಿಮ್ಮ ಮನೆಗೆ ಕರಿಬೇಡಿ. ಅಷ್ಟೇ ನನ್ನ ಮಗನಿಗೆ ಬರ್ತಡೇ ಒಂದು ಪ್ರಾರ್ಥನೆ ಮಾಡಿ. ಒಂದು ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೇನೆ, ನೀವು ಮನೆಗೆ ಬರಬೇಡಿ, ಒಂದು ಫೋನ್ ಮಾಡಿ, ಪಾಸ್ಟರ್ ಎಕ್ಸಾಮ್ ಬರೀಬೇಕು, ಪ್ರಾರ್ಥನೆ ಮಾಡಿ. ಒಬ್ಬರಿಗೆ ಯಾರಿಗೋ ಮೈ ಹುಷಾರಿಲ್ಲ, ಪಾಸ್ಟರ್ ನನ್ನ ಮಗನಿಗೆ ಮೈ ಹುಷಾರಿಲ್ಲ, ಒಂದು ಪ್ರಾರ್ಥನೆ. ಮನೆಗೆ ಕರಿಬೇಡಿ. ಒಂದು ಮದುವೆ ದಿನ ಮನೆಗೆ ಕರಿಬೇಡಿ, ಊಟ ಹಾಕ್ಬೇಡಿ. ಒಂದು ರೆಸ್ಪೆಕ್ಟ್ ಇಲ್ವಾ ಪಾಸ್ಟರ್ಗೆ? ಹೇಳಿ ಇಲ್ಲ. ಪಾಸ್ಟರ್ ಹಂಗಿದ್ದೀನ, ಪಾಸ್ಟರ್ ಪಾಸಿಟಿವ್ ಆಗಿದ್ದೀನ ಎಲ್ಲ ವಿಷಯದಲ್ಲಿ, ಇಲ್ಲ ನೆಗೆಟಿವ್ ಆಗಿದ್ದೀನ? ನನಗೆ ಡೌಟ್ ಆಗ್ಬಿಡೈತೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು 300-400 ಪಾಸ್ಟರ್ ಒಟ್ಟಿಗೆ ತಿಂಗಳಿಗೆ 2 ಸತಿ ಬೆರೆತ್ಕೊಳ್ತೀವಿ. ಒಬ್ಬೊಬ್ಬರು ಬಾಯಿಂದ ಒಂದು ಬರುವಂಥ ವಿಷಯಗಳನ್ನು ಕೇಳಿ ದುಃಖ ಪಡ್ತೇವೆ. ನನ್ನ ವಿಶ್ವಾಸಿ, ನನ್ನ ಆತ್ಮ, ನನ್ನ ಕುಟುಂಬ ಪ್ರಾರ್ಥನೆ ಕೂಟಕ್ಕೆ ಹೋಗಿದೆ, ಅಲ್ಲೂ ಹೋಗಿದೆ, ನನಗೆ ಇವತ್ತು ಬರ್ತಡೇ ಇತ್ತು, ನಿನ್ನೆ ಬರ್ತಡೇ ಇತ್ತು, ನನ್ನ ವಿಶ್ವಾಸಿ
ಕೊಡುವುದು, ಮಾಡುವುದು, ಹೋಗುವುದು, ಬರುವುದು, ಪ್ರಾರ್ಥಿಸುವುದು, ಕೇಳುವುದು, ರೆಸ್ಪೆಕ್ಟ್ ಎಲ್ಲ ಹೇಳುವಾಗ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಪಾಸ್ಟ್ರಾ? ನಮ್ಮ ಸಭೆಯಲ್ಲಿ ಹಿಂಗಿಲ್ವಲ್ಲ? ಒಂದ್ವೇಳೆ ಇವ್ರ ಸಭೆಯಲ್ಲಿ 1000 ಜನ ಇರ್ಬೋದೇನೋ. எவ்வளோ பேர் இருக்கிறாங்க பாஸ்டர்? 15 பேர், 20 பேர். எவ்வளோ வருஷமா? 30 வருஷம், 40 வருஷம். அதோட நம்ம சர்ச்சை மேது 9 வருஷம் ஆகிக்குது. உங்களோட ஆத்மா நம்ம சர்ச்சில் தான். அவர் நம்ம பாஸ்டரா யாரு? ஒரு ஃபோன் பண்ணா எடுக்கிறது இல்லை. ஆனால் நான் ஒண்டி அப்படி பண்ணிட முடியுமா? அப்படி பண்ணிட முடியுமா? பண்ணக்கூடாது, தப்பு. ஆண்டவர் கொடுத்திருக்கிறது அந்த ஆடை விசாரிக்கவும் மேய்க்கவும், அதுக்கு இங்கிலீஷ்ல ஃபீடு கொடுக்கத்தான் ஆண்டவர் என்ன வச்சிருக்கிறார். என் வயிற்று ரோபிக்கிறீ, என் ஆரோக்கியத்தை பார்த்துன்னு வாழ அல்ல. அல்லேலூயா. யோசிக்கிற இவங்க பாஸ்டர், அப்ப நான் யாரு? நான் எப்படி பாஸ்டரானே? எனக்கே புரிய மாட்டேங்குது. இப்ப கூட என் ஆவிக்குரிய தகப்பன் என் பாஸ்டருக்கு அவ்வளோ கீழ்ப்படிது. எதிர்த்து நான் பேசுந்தே இல்லை. அவர் எவ்வளோ திட்டுவாரு, எவ்வளோ உரைக்குவாரு, கோச்சிக்குவாரு, பேச மாட்டார். ஆனா நான் அவரை பார்த்தாலே அன்பா போய் அப்படியே கட்டிப்பிடிச்சிடுவேன். தலை இப்படி வணங்கி தான், நான் தலை தாய்த்து தான் அவர்கிட்ட பேசுவேன். ஏன்னா அவர் பாஸ்டர், அவர் தேவரால அபிஷேகம் பெற்றவர். அல்லேலூயா. நல்லா கவனிச்சுங்க. தாவீது ஓடுனா சவுல் ராஜாக்கு பயந்து. ஏன் ஓடுனா தெரியுமா? அந்த சவுல் தப்பு செஞ்சிருந்தா கூட ஆண்டவருக்கு, அவன் ஆண்டவரால் அபிஷேகம் பெற்றவன். அந்த தேவனுக்கு பயந்துதான் அவன் பவுலுக்கு ரெஸ்பெக்ட் கொடுத்து பயந்து ஓடி. புரியுதுங்களா? அப்போ தேவனால அபிஷேகம் பெற்ற ஊழியக்காரங்களுக்கு நாம் ரெஸ்பெக்ட் கொடுக்கறது முக்கியமான விஷயமா இருக்கிறது. ஒரு ஃபோன் பண்ணா எடுக்கணும். இனி எப்படி ஆயிடுச்சு, இதுக்கு மேல மாத்திக்கிங்க. ஆவியானவர் சபைக்கு பேசும்போது என்ன பண்ணும்? வாய் இருக்கிறவங்க சொல்லுங்க, காதெல்லாம் உங்களுக்கு தான். கேட்பீங்களா? அப்போ ஃபோன் பண்ணா ஃபோன் எடுக்கணும். ரெண்டாவது, அந்த ரெஸ்பெக்டை நான் கேட்டே வாங்குறேன். இயேசு நாமத்தை அதுல நான் மகிமைப்படுத்துறேன். நான் கனம் உள்ளவனா, நான் பாஸ்டர் சொல்லிக்க அல்ல. அந்த இடத்துல தேவனுடைய நாமம் மகிமைப்படும். நீ புசி குடி, திருமணம் ஆக, பர்த்டே பண்ணி, ஃபங்க்ஷன் பண்ணி, எது பண்ணாலும் தேவனுடைய நாமத்தை மகிமைப்படுத்து என்று இப்ரேயர் 10:31 வசனம் சொல்லுகிறது. ஆமென். ஒரு பர்த்டேனா நான் என்ன பண்ண போறேன்? வீட்டுக்கு கூப்பிடல, போன் பண்றீங்க, நான் என்ன பண்ண போறேன்? ஆண்டவரே, தேவனுடைய நாம மகிமைப்படுத்துறேன்னா இந்த மகனை ஆசீர்வதிங்க. இம்மட்டுமா வழி நடத்தின இந்த புதிய வருஷத்துல இந்த மகனை நான் ஆசீர்வதிங்க. ஜபித்தா தேவன் சந்தோஷம் தான். தேவன் நாம மகிமைப்படும். ஒருத்தருக்கு பலவீனமா, உனக்கு காதுல வெயி, உனக்கு விசுவாசம் தான் வெயி. ஸ்தோத்திர ஆண்டவரே. வியாதிகளை குணப்படுத்தின தேவனே, தூரத்துக்கு சமீபமா இருக்கிற தேவனே, 100க்கு அதிபதி, பிள்ளையை இங்கத்திலிருந்து சொஸ்தமாக்கின தேவனே, மகளை சொஸ்தமாக்கு. நீ விசுவாசித்தா அது உன்னை சொஸ்தமாக்கும். புரியுதுங்களா? நீ ஃபர்ஸ்ட் இந்த பாஸ்ட் டம்மி இவர் ஜபம் பண்ண வியாதி குணமாகும் இல்லையோன்ட்டு நீ ஏதோ ஒரு இதா பண்ணா அது குணம் ஆகாது. நீ உனக்குள்ள ஃபர்ஸ்ட் பாசிட்டிவ் வரணும். இந்த பாஸ்டர் இயேசு நாமத்துல ஜபம் பண்ணா என் மகளுக்கோ எனக்கோ ஒரு விடுதலை உண்டாகுது. முதல்ல உனக்குள்ள அந்த விசுவாசம் வந்துடணும். அதுதான் பார்த்திப குருடனை பார்த்து இயேசு சொன்னார், நான் என்ன செய்யணும்? என் கண்ணு வரும்படி செய்யும். உன் விசுவாசமே உனக்கு வர வச்சுச்சு. போ தொடல ஒன்னா பண்ணல, உன் விசுவாசமே உனக்கு கண்ணு வர வச்சு. சொன்ன உடனே கண்ணு வந்துச்சு. அல்லேலூயா. அப்போ உனக்குள்ள அந்த விசுவாசம் இருந்தா நீ ஜெபம் செய்து கொள்ளும் போது தேவ நாம மகிமை பெற்று நீ சொஸ்தம் அடைவே, நீ குணமாவ. அல்லேலூயா. நான் எங்க இருக்கிறேன், என் ஊழியக்காரனும் அங்கே இருப்பான் என்று இயேசுவே சொன்னார். அப்போ ஊழியக்காரன் இருக்கிற இடத்துல இயேசு இருக்கிறார் என்று நீங்க அந்த ஊழியக்காரை பார்த்து கனப்படுத்த வேண்டியது முக்கியமான விஷயமா இருக்கிறது. என்ன பார்க்காதீங்க, என்னை அழைத்தவரை பாருங்க. என்னை பார்க்காதீங்க, என்னை அபிஷேகம் செய்தவரை பாருங்க. என்னை பார்க்காதீங்க, எனக்குள்ள இருக்கிற இயேசுவை பாருங்க. என்னை பார்த்தா உங்களுக்கு கோபத்தா வரும், எரிச்சல் தான் வரும். இவனா, ஐயோ இவன் அவன் தானே, இவனா இவன் என்ன மாதிரி, அதுதான் வரும். என்ன பார்க்காத, நீ இயேசுவை பாரு. நீ கொடுக்கும் போது என்ன பார்க்காத, இயேசு கிட்ட நான் கொடுத்தேனே, நீ
நீ செய்யும் போது என்ன பார்க்காத, நான் இயேசுக்கே செஞ்சேன்னு செய். ஏன்னா ஒரு வசனம் சொல்லுகிறது, இந்த வசனம் அது கொலோசியர் 3:23 படிங்க சீக்கிரம். கொலோசியர் 3:23 ಓದಿ. ಅದೇನಾ ನೋಡಿ, 3:23 ಅದಾ ಇದೆ. ಕೊಲೋಸಿಯರ್ 3:23. 1 ಕೊರಿಂಥರ 15:58 ನೋಡಿ. 1 ಕೊರಿಂಥರ 15:58 ಓದಿ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿ, ಹಂಗಂದ್ರೆ ಕನ್ಫರ್ಮ್ ಅವರಾಗಿಯೂ ಧೈರ್ಯವಾಗಿಯೂ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ಅದು ವೇಸ್ಟ್ ಆಗಲ್ಲ ಅಂತ ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ತಿಯಿಂದ ಮಾಡುವವರಾಗಿರ್ರಿ. ಹಲ್ಲೆಲೂಯಾ. ಕರ್ತನ ಕೆಲಸ, ಕರ್ತನ ಸೇವೆ, ಕರ್ತನಿಗೆ ಕೊಡುವುದು, ಕರ್ತನಿಗೆ ಮಾಡುವುದು, ಕೆಲಸಗಳಾಗಲಿ, ಕೊಡುವುದರಾಗಲಿ, ಮಾಡುವುದಾಗಲಿ, ಸೇವಕರಿಗೆ ರೆಸ್ಪೆಕ್ಟ್ ಕೊಡುವುದಾಗಲಿ, ಇದೆಲ್ಲ ಕರ್ತನ ಕೆಲಸ ಅಂತ ತಿಳ್ಕೊಳ್ಳಿ. ಮನುಷ್ಯನ ಕೆಲಸ ಅಂತ ಮಾತ್ರ ನೀವು ತಿಳ್ಕೊಳ್ಬೇಡಿ. ಹಲ್ಲೆಲೂಯಾ. ಯಾವುದು ಮಾಡಿದ್ರೆ ಕೂಡ ಅದರಲ್ಲಿ ನೀವೇನಾಗಬಾರ್ದು, ಬೇಸರವೇ ಪಡಬೇಡಿ. ಕೊಡೋದ್ರಲ್ಲಾಗಲಿ, ಮಾಡೋದ್ರಲ್ಲಾಗಲಿ, ಕರೆಯೋದ್ರಲ್ಲಾಗಲಿ, ಪ್ರಾರ್ಥಿಸ್ಕೊಳ್ಳುವುದರಾಗಲಿ, ಫೋನ್ ಮಾಡೋದ್ರ ಎತ್ತುವುದರಾಗಲಿ, ನೀವು ಯಾವುದರಲ್ಲಿ ಕೂಡ ಏನಾಗಬಾರ್ದು, ಬೇಸರ ಪಡಬಾರ್ದು. ಹಲ್ಲೆಲೂಯಾ. ನಾವು ಲೋಕದವರು ಅಲ್ಲ ರೀ. ಲೋಕದ ಜನರ ಮಧ್ಯದಿಂದ ದೇವರು ನಮ್ಮನ್ನು ಏನು ಮಾಡಿದ್ದಾರೆ, ಸಪ್ರೇಟ್ ಆಗಿ ತೆಗೆದುಕೊಂಡಿದ್ದಾರೆ. ಆಮೇನ್ ಅಂತ ಹೇಳೋಣ. ಆಮೇನ್. ಹಲ್ಲೆಲೂಯಾ. ಆದ್ರಿಂದ ನೀವು ಎಚ್ಚರಿಕೆಯಾಗಿರ್ಬೇಕು. ಇದೆಲ್ಲ ದೇವರೇ ಹೇಳಿದ್ರ, ಇದೆಲ್ಲ ದೇವರೇ ಮಾಡಿದ್ರ ಅಂತ ನೀವು ನೋಡುವ. ಕೊನೆದಾಗ ಒಂದು ವಚನ ಓದಿ, ವಿಮೋಚನಾ ಕಾಂಡ 35:5 ಓದಿ. ವಿಮೋಚನಾ ಕಾಂಡ 35 ಅದರಲ್ಲಿ 5 ಓದಿ. ಸಾರಿ 35 ಯಾವುದು ಓದ್ತಾ ಇದ್ದೀರಾ? ನೀವು ನಿಮ್ಮ ಒಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ಕೊಡಬೇಕು. ನೀವು ನಿಮ್ಮ ಒಳಗೆ ಇರುವಂತ ವಿಷಯಗಳು, ನೀವು ಸಂಪಾದನೆ ಮಾಡುವಂತ ಕಾರ್ಯಗಳೇ. ನಿಮ್ಮನ್ನು ಲೂಟಿ ಹೊಡೆಯೋಕೆ ನೋಡ್ತಾ ಇಲ್ಲ ನಾನು. ಹಲ್ಲೆಲೂಯಾ. ನಾ ಫಸ್ಟೇ ಹೇಳಿದೆ, ನಿಮ್ಮ ಹೃದಯದ ಪ್ರಕಾರ ದುಃಖದಿಂದ ಆಗಲಿ, ಬಲಾತ್ಕಾರದಿಂದ ಆಗಲಿ ನೀವು ಕೊಡಬೇಡಿ. ಹಲ್ಲೆಲೂಯಾ. ಆದರೆ ದೇವರು ಹೇಳಿದ್ದಾರೆ, ನಿಮ್ಮಲ್ಲಿ ಯಾವುದರಿಂದ ಕೊಡಬೇಕಂದ್ರೆ ನಿಮ್ಮೊಳಗೆ ಇಂದ. ಹಂಗಂದ್ರೆ ನೀವು ಸಂಪಾದನೆ ಮಾಡೋ ವಿಷಯದಿಂದಾನೇ ನೀವು ದೇವ್ರಿಗೆ ಏನ್ ಮಾಡಬೇಕು, ಓದಿ, ನೀವೇನ್ ಮಾಡಬೇಕು, ಕಾಣಿಕೆಯನ್ನು ಎತ್ತಿ ಕೊಡಬೇಕು. ನೋಡಿ, ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ, ಮನಪೂರ್ವಕವಾಗಿ ಕಾಣಿಕೆಯನ್ನು ಎತ್ತಿ ಕೊಡುವವರೇ ಏನ್ ಮಾಡ್ಬೇಕಂತೆ, ತರಬೇಕಂತೆ, ಕೊಡ್ಬೇಕಂತೆ. ಇಲ್ಲಾಂದ್ರೆ ಕೊಡ್ಬೇಡಿ. ನಿಮ್ಮಲ್ಲಿಂದ ಕಾಣಿಕೆಯಿಂದ ತಗೊಂಡ್ ಬನ್ನಿ. ಅದು ನಿಮ್ಗೆ ಇಷ್ಟ ಇದ್ರೆ ತಗೊಂಡ್ಬಂದು ಕೊಡಿ, ಇಲ್ಲಾಂದ್ರೆ ಕೊಡ್ಬೇಡಿ. ನೋಡಿ, ಅದಕ್ಕೆ ಮತ್ತೆ ಕೊನೆಯದಾಗಿ 2 ಕೊರಿಂಥರ್ 9:6 ಓದುತ್ತೇನೆ. ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಮಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದ ಆಗಲಿ, ಬಲಾತ್ಕಾರದಿಂದ ಆಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ. ಆಮೇನ್. ದೇವರು ಇಷ್ಟಪಡೋದು ಸಂತೋಷವಾಗಿ, ನಿಜ ಸತ್ಯವಾಗಲು, ಅದು ಪರ್ಫೆಕ್ಟ್ ಆಗಿ ಕೊಡುವವರ ಮೇಲೆ ದೇವರಿಗೆ ಸಂತೋಷ ಇರುತ್ತೆ. ಹಲ್ಲೆಲೂಯಾ. ಪಾಸ್ಟರ್ಗೆ ಇರುತ್ತೋ ಇರಲ್ವೋ, ನೀನು ಎಷ್ಟು ಕೊಟ್ಟರೂ ಪಾಸ್ಟರ್ಗೆ ಲಾಭನೇ. ಆದರೆ ದೇವರು ಸಂತೋಷ ಪಡಬೇಕಾದ್ರೆ, ನೀನು ದೇವರಿಗಾಗಿ ನೀನು ಕೊಡ್ತೀನಂತ ನಿನ್ನ ಮನಸ್ಸಲ್ಲಿ ಇರುವುದಾದರೆ ಅದನ್ನು ಪರ್ಫೆಕ್ಟ್ ಆಗಿ ದೇವರ ಸಮ್ಮುಖಕ್ಕೆ ತಲುಪಿಸು. ಕಾರಣಗಳು ಹೇಳ್ಬಾರ್ದು. ಏನ್ ಮಾಡಬಾರ್ದು ನಾವು, ಕಾರಣಗಳು ಹೇಳ್ಬಾರ್ದು.
ದೇವರ ಮಕ್ಕಳು ನಾವು ಕಾರಣಗಳು ಹೇಳಬಾರದು. ದೇವರು ಒಂದು ಕಾಲದಲ್ಲಿ ಒಂದು ಟೈಮಲ್ಲಿ ನಮಗೆ ಕಾರಣಗಳು ಹೇಳ್ಬಿಡ್ತಾರೆ. ಆವಾಗ ನಾವು ದೇವ್ರನ್ನ ಉತ್ತರ ಕೇಳೋಕ್ಕಾಗಲ್ಲ, ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾವು ದೇವರಿಗೆ ಕರೆಕ್ಟಾಗಿ ಇರುವುದಾದರೆ ಯಾವುದೋ ಒಂದು ಸಮಸ್ಯೆಯಲ್ಲಿ ನಾವು ದೇವರ ಹತ್ರ ಪ್ರಶ್ನೆ ಕೇಳ್ಬೋದು. ಅರ್ಥ ಆಯ್ತಾ? ಯಾಕೆ ಇದು ಹಿಂಗಾಯ್ತು ನನ್ನ ಲೈಫಲ್ಲಿ ಅಂತ. ಆದರೆ ನಾವು ತಪ್ಪಾಗಿದ್ದು ನಾವು ದೇವ್ರನ್ನ ಪ್ರಶ್ನೆ ಕೇಳೋಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಅದು ಮಾತ್ರನಾ? ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಕ್ಕೆ ಶಕ್ತನಾದುದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಾಳವಾಗಿ ಮಾಡುವವರಾಗಬೇಕು. ಉಪಕಾರಿಯು ವಿಷಯದಲ್ಲಿ ಆತನು ಬಡವರಿಗೆ ಧಾರಾಳವಾಗಿ ಕೊಟ್ಟನು. ಯೇಸು ಏನು ಕೊಟ್ಟನು ಹೇಳಿ? ಬೆಲೆನೇ ಕಟ್ಟಕ್ಕಾಗ್ದಿರ ಆತನ ರಕ್ತವನ್ನೇ ನಿಮಗಾಗಿ ನನಗಾಗಿ ನೀಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ದೇವರು ಅದೇ ಕೇಳೋದು, ನಾನು ನಿಮಗಾಗಿ ನಾನು ಮಾಡಿದ್ದೇನೆ. ನನ್ನ ಸಮ್ಮುಖಕ್ಕಾಗಿ ಏನು ಮಾಡಿದ್ದೀರಾ? ನನ್ನ ಆಲಯಕ್ಕಾಗಿ ಏನು ಮಾಡಿದ್ದೀರಾ? ದೇವರು ಪ್ರಶ್ನೆ ನನ್ನ ಕೇಳ್ಬಿಡ್ಬಾರ್ದು. ಕೇಳಿಲ್ಲ, ಇದಕ್ಕೆ ಮೇಲೆ ಅವ್ರು ಕೇಳ್ಬಿಡ್ಬಾರ್ದು. ಆದ್ರಿಂದ ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಎಲ್ಲ